ಪ್ರಾರ್ಥನೆಗಳನ್ನು ಉತ್ತರಿಸುವಾಗ ಅನೇಕ ರೀತಿಯಾಗಿ ಉತ್ತರಿಸ್ತಾನೆ. ನಮ್ಮ ಅಪೇಕ್ಷೆಯ ಪ್ರಕಾರ ಒಂದು ವೇಳೆ ಉತ್ತರಿಸಲಿಕ್ಕಿಲ್ಲ. ಆತನು ಉತ್ತರಿಸುವಂಥ ವಿಧಾನ ಬೇರೆ ಬೇರೆ ರೀತಿಯಾಗಿರ್ತದೆ. ಒಬ್ಬ ತಂದೆ ಒಂದು ರಾತ್ರಿ ಹೊತ್ತು ನೋಡ್ತಾ ಇದ್ದ, ಅವನ ಮಗ ಬೆಡ್ ಪಕ್ಕದಲ್ಲಿ ಮೊಣಕಾಲು ಊರಿ ಪ್ರಾರ್ಥಿಸ್ತಾ ಇದ್ದ. ಸೊ ತಂದೆಗೆ ಕುತೂಹಲ ಬಂತು, ಕ್ಯೂರಿಯಾಸಿಟಿ, ಏನು ಪ್ರಾರ್ಥಿಸ್ತಾ ಇದ್ದ ನನ್ನ ಮಗ, ಏನು ಪ್ರಾರ್ಥಿಸ್ತಾ ಇದ್ದಾನೆ. ಸೊ ಅಂತೆ ಅವರು ಭಾಳ ಕ್ಲೋಸಾಗಿ ಹೋಗಿ ಏನು ವಿಷಯ ಒಂದು ಅಂತ ಭಾಳ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದಾಗ ಅಲ್ಲಿ ಅವನು ಹೇಳ್ತಾ ಇದ್ದ, ಬೆಂಗಳೂರು 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 ಬೆಂಗಳೂರು, ಮೊಣಕಾಲೂರು ಏನು ಇವನು ಬೆಂಗಳೂರು 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 ಅಂತ ಇದ್ದಾನೆ ಅಂತ. ಸೊ ಆ ಒಂದು ಬಟ್ ಅವ್ನಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮನಸ್ಸಾಗಲಿಲ್ಲ. ಬಹುತೇಕ ಇವನು ಬೆಂಗಳೂರಿಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡವನು ಏನೋ. ಸೊ ಅದಕ್ಕಾಗಿ ದೇವ್ರ ಕಡೆ ಪ್ರಾರ್ಥಿಸ್ತಾ ಇರ್ಬೋದು, ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ ಅವರು ಬಂದು ಮಲಗಿದ್ರು. ಬೆಳಗ್ಗೆ ಅವರು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೂತ್ಕೊಂಡಾಗ ತಂದೆ ಕೇಳಿದರು, ನನಗೆ ಭಾಳ ಖುಷಿ ಆಯ್ತು ಮಗ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ ನಿನ್ನೆ. ಬಟ್ ನನಗೆ ಆಶ್ಚರ್ಯ ಆದಂಥ ಒಂದು ವಿಷಯ ಏನಂದರೆ, ನೀನು ತಿರುಗಿ ತಿರುಗಿ ಪ್ರಾರ್ಥನೆಯಲ್ಲಿ ಬೆಂಗಳೂರು 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 ಅಂತ ಅನ್ನಕತ್ತಿದ್ದಲ್ಲ, ಎದಕ್ಕೆ, ಏನು ವಿಷಯ? ಬೆಂಗಳೂರಿಗೆ ಹೋಗ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ಅಥವಾ ನೀನು ಬೆಂಗಳೂರಿನಾಗ ಯಾರಾದರೂ ಫ್ರೆಂಡ್ಸ್ ಅದಾರನೋ, ಎದಕ್ಕೆ ಬೆಂಗಳೂರು ಬೆಂಗಳೂರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಿ ಅಂತ ಹೇಳಿದಾಗ ಆ ಮಗ ಉತ್ತರಿಸಿದ, ಅಪ್ಪ ನಮ್ಮ ಸ್ಕೂಲ್ನಲ್ಲಿ ಇವತ್ತು ಜಾಗ್ರಫಿ ಎಕ್ಸಾಮ್ ಇತ್ತು. ಭಾರತದ ರಾಜಧಾನಿ ಯಾವುದು ಅಂತ ಕೇಳಿದರು. ನಾನು ಬೆಂಗಳೂರು ಅಂತ ಬರೆದಿದ್ದೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನಮ್ಮ ದೇಶದ ರಾಜಧಾನಿಯನ್ನು ಬೆಂಗಳೂರು ಮಾಡು ಅಂತ. ಅನೇಕ ಸಾರಿ ಏನು ಗೊತ್ತಾ, ಬಹಳ ಯಥಾರ್ಥವಾಗಿ ನಾವು ಪ್ರಾರ್ಥಿಸಿರ್ತೇವೆ, ಬಹಳ ಆಸಕ್ತಿಯಿಂದ, ದೇವರೇ ಇದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡು ಅಂತ. ಅದರ ಉತ್ತರ ನೋಡಿದರೆ ಅದು ಸಾಧ್ಯ ಇಲ್ಲ. ಓಕೆ, ನಾವು ಅಪೇಕ್ಷಿಸುವಂಥ ಉತ್ತರ ದೇವರು ಕೊಡಲಿಕ್ಕೆ ಆಗೋದಿಲ್ಲ. ಹೆಂಗೆ ಸಾಧ್ಯ ರೀ? ಇವನು ಒಬ್ಬ ಕೇಳಕತ್ತಾನಂತ ಅವನ ಪ್ರಾರ್ಥನೆ ಕೇಳಿಬಿಟ್ರೆ ದೇವರು ರಾಜಧಾನಿಯನ್ನು ಬದಲಾಯಿಸಿಬಿಟ್ರೆ. ಅನೇಕ ಸಾರಿ ಈ ಸ್ಥಿತಿಯನ್ನು ನಾವು ನೋಡ್ತೇವೆ. ನಾವು ಆತನೊಂದಿಗೆ ಹೊಂದಿಕೊಳ್ಳುವುದನ್ನು ಬಿಟ್ಟು ನಮ್ಮ ಪ್ರಾರ್ಥನೆಗಳಲ್ಲಿ ಅನೇಕ ಸಾರಿ ಆತನು ನಮ್ಮೊಂದಿಗೆ ಹೊಂದಿಕೊಳ್ಬೇಕು, ನಮ್ಮೊಂದಿಗೆ ಆತನು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ನಮ್ಮ ಪ್ರಕಾರ ಆತನು ಕೆಲಸ ಮಾಡಬೇಕು. ಸೊ ನಮ್ಮ ಪ್ರಾರ್ಥನೆಗಳು ಕೂಡ ಅದೇ ರೀತಿಯಾಗಿ ಒಬ್ಬ ಚಿಕ್ಕ ಹುಡುಗನಂತೆ ಬದಲಾಯಿಸು ಸ್ವಾಮಿ ಬದಲಾಯಿಸು ಅಂತ ನಾವು ಕೇಳ್ತೇವೆ. ಆದರೆ ದೇವರ ಮಾರ್ಗ ನಮ್ಮ ಮಾರ್ಗದಂತೆ ಅಲ್ಲ, ದೇವರ ಯೋಚನೆಗಳು ನಮ್ಮ ಯೋಚನೆ ಅಂತೆ ಅಲ್ಲ. ಆತನ ಮಾರ್ಗಗಳು ಆತನ ಯೋಚನೆಗಳು ಉನ್ನತ ಅನ್ನುವಂಥದ್ದು ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ಓಕೆ, ನಮ್ಮ ಮಾರ್ಗಗಳು, ನಮ್ಮ ಯೋಚನೆಗಳು, ನಮ್ಮ ಅಭಿಪ್ರಾಯಗಳು ಸೀಮಿತವಾಗಿರ್ತದೆ. ನಮಗೇನು ಗೊತ್ತಪ್ಪ, ನಮಗೆ ಒಂದು ವೇಳೆ ನಮ್ಮ ಓಣಿಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ವಿಷಯಗಳ ಆಧಾರವಾಗಿ ನಮ್ಮ ಪ್ರಾರ್ಥನೆಯ ಭಿನ್ನಗಳನ್ನು ನಾವು ಸಲ್ಲಿಸ್ತೇವೆ. ಆದರೆ ದೇವರ ದೃಷ್ಟಿಕೋನ ಉನ್ನತವಾದದ್ದು, ಅತ್ಯುನ್ನತವಾದದ್ದು. ಆತನು ಇವಾಗ ನೀವು ಘಾಟ್ ಸೆಕ್ಷನ್ದಲ್ಲಿ ಹೋಗುವಾಗ ನೀವು ಬಸ್ನಲ್ಲಿ ಕೂತ್ಕೊಂಡವ್ರಿಗೆ ಏನು ಕಾಣಿಸ್ತಾ ಇರ್ತದೆ? ಹೇರ್ಪಿನ್ ಬೆಂಡ್ ಕಾಣಿಸ್ತಾ ಇರ್ತದೆ, ರೈಟ್? ಆದರೆ ಮೇಲಿನಿಂದ ನೀವು ನೋಡುವಾಗ ಈ ಬಸ್ಸು ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಆ ಮುಂದಿನ ಕರ್ವ್ನಲ್ಲಿ ಏನಾಗ್ತಾ ಇದೆ, ಅಥವಾ ಅದರ ನಂತರ ಏನಾಗ್ತಾ ಇದೆ ಯಾರಿಗೆ ಕಾಣ್ತದೆ? ಎತ್ತರದಲ್ಲಿ ಉನ್ನತವಾದ ಸ್ಥಳದಲ್ಲಿ ಇರೋರಿಗೆ ಮಾತ್ರ ಗೊತ್ತಾಗ್ತದೆ. ಓಕೆ, ಆ ರೀತಿಯಾಗಿ ನಾವು ಗ್ರಹಿಸಬೇಕು. ದೇವರಿಗೆ ಆ ಒಂದು ದೃಷ್ಟಿಕೋನ ಸಾಧ್ಯ. ಉನ್ನತವಾಗಿ ಆತನು ನೋಡ್ತಾ ಇದ್ದಾನೆ. ನಮ್ಮ ಜೀವನದ ಇಂದಿನ ಸ್ಥಿತಿಗತಿಗಳಿಗಿಂತ ನಮ್ಮ ಸಮಸ್ಯೆಯನ್ನು, ಸ್ವಾಮಿ ಈ ಸೂಪರ್ವೈಸರ್ನ ಟ್ರಾನ್ಸ್ಫರ್ ಮಾಡು, ಅಥವಾ ಸ್ವಾಮಿ ನನಗೆ ಈ ವ್ಯಕ್ತಿಯಿಂದ ಬಿಡುಗಡೆಗೊಳಿಸು, ಅಥವಾ ಸ್ವಾಮಿ ಕರ್ತನೇ ನನಗೆ ಈಗ ಇದು ಬೇಕು, ನಾನು ಈಗ ನನಗೆ ಇದು ಬೇಕು ಅಂತ ಈಗ ಕೇಳ್ತಾ ಇರ್ಬೋದು.
ಆದರೆ ಅತ್ಯುನ್ನತನಾದ ದೇವರಿಗೆ ನಮಗೆ ಯಾವಾಗ ಏನು ಸೂಕ್ತ ಅವಶ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಅದನ್ನು ತಕ್ಕ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆತನು ಉತ್ತರಿಸುವಂಥವನಾಗಿದ್ದಾನೆ. ಪ್ರಿಯರೇ, ನಾವು ಬೈಬಲ್ನಲ್ಲಿ ನೋಡುವಾಗ ಪ್ರಾರ್ಥನೆಯ ವಿಷಯಕ್ಕೆ ಬಂದಾಗ ದಿನನಿತ್ಯದ ಅಗತ್ಯತೆಗಳ ಕುರಿತು ನಾವು ಹೆಚ್ಚಾಗಿ ಪ್ರಾರ್ಥನೆಗಳನ್ನು ಕಾಣುವುದಿಲ್ಲ. ಒಂದು ವೇಳೆ ದೇವರೇ ನನಗೆ ಅದನ್ನು ಕೊಡು, ಬೈಕ್ ಕೊಡು, ಕಾರ್ ಕೊಡು, ಆ ಪ್ರಾಣಿಗಳನ್ನು ಕೊಡು, ಪಶುಗಳನ್ನು ಕೊಡು, ನಾನು ಅದನ್ನು ನೀವು ಪೂರ್ತಿಯಾಗಿ ಬೈಬಲ್ನಲ್ಲಿ ಓದಿ ನೋಡ್ರಿ. ಇಂತಹ ಕೊರತೆಗಳ ಕುರಿತು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುವುದಿಲ್ಲ. ನಾವು ಎಲ್ಲ ರೀತಿಯಾದ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಇದೆ. ನಮಗೆ ಏನು ಬೇಕೋ, ಯಾವುದು ಬೇಕೋ, ಎಲ್ಲ ರೀತಿಯಾದ ಪ್ರಾರ್ಥನೆಗಳನ್ನು ಪ್ರಾರ್ಥಿಸುವುದಕ್ಕೆ ನಮಗೆ ಪ್ರೋತ್ಸಾಹ ಇದೆ. ಆದರೆ ನಮ್ಮ ಪ್ರಾರ್ಥನೆಗಳಿಗಿಂತ ನಮ್ಮ ಪ್ರಾರ್ಥನೆಯ ಜೀವಿತ ಅದು ಬಹಳ ಮುಖ್ಯವಾದ. ದೇವರು ನಮ್ಮಿಂದ ಬಯಸುವಂಥದ್ದು ನಮ್ಮ ಪ್ರಾರ್ಥನೆಯ ಜೀವಿತ. ನಾವು ಪ್ರಾರ್ಥನೆಯ ಜೀವಿತ ಅಂತ ಹೇಳುವಾಗ ಅದೊಂದು ಜೀವನ ಶೈಲಿಯಾಗಿ ನಾನು ಎಲ್ಲ ವಿಷಯಗಳಲ್ಲಿ ನಾನು ಪ್ರತಿದಿನ ಯಾವಾಗಲೂ ಪ್ರಾರ್ಥಿಸುವಂತಹ ಆ ಒಂದು ಜೀವನ ಶೈಲಿ ಆತನು ನಮ್ಮಿಂದ ಅಪೇಕ್ಷಿಸ್ತಾನೆ. ಅದನ್ನು ಆತನು ಪ್ರೋತ್ಸಾಹಿಸ್ತಾನೆ. ಪ್ರತಿಯೊಂದು ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ, ಪ್ರತಿಯೊಂದು ಪ್ರಾರ್ಥನೆಗಳಿಗೂ ಆತನು ಉತ್ತರಿಸ್ತಾನೆ. ಆದರೆ ಯಾವಾಗಲೂ ಅದು ಹೌದು, ಆಯಿತು ಅಂತ ಹೇಳುವ ಕೆಲವು ಪ್ರಾರ್ಥನೆಗಳಿದೆ. ಓಕೆ, ಈ ಪ್ರಾರ್ಥನೆ ನೀವು ಮಾಡಿದರೆ 100% ಆತನು ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ. ಆಸಕ್ತಿ ಇದೆಯಾ ಆ ಪ್ರಾರ್ಥನೆ ಮಾಡಲಿಕ್ಕೆ, ತಿಳ್ಕೊಳ್ಳೋದಕ್ಕೆ? ಉಳಿದ ಎಲ್ಲ ಪ್ರಾರ್ಥನೆಗಳನ್ನು ಮಾಡುವಾಗ ನೋಡ್ತೀನಿ, ಆಮೇಲೆ, ಅಥವಾ ಈಗ ಬೇಡ, ಅವೆಲ್ಲ ಹೇಳ್ಬೋದು. ಬಟ್ ಕೆಲವೊಂದು ಪ್ರಾರ್ಥನೆಗಳಿದೆ, ಆ ಪ್ರಾರ್ಥನೆಗಳನ್ನು ನೀನು, ನಾನು, ಯಾರೇ ಆಗಲಿ, ನಾವು ದೇವರ ಮಕ್ಕಳು ಈ ಪ್ರಾರ್ಥನೆ ನಾವು ಮಾಡುವುದಾದರೆ ಸ್ಪಷ್ಟವಾಗಿ, ಖಚಿತವಾಗಿ ಆತನು ಅದನ್ನು ಅನುಗ್ರಹಿಸುವನಾಗಿದ್ದಾನೆ. ನಾವು ಯಾವಾಗಲೂ ಏನಂತಾರೆ, ಸಕಾರಾತ್ಮಕವಾಗಿ, ಅಂದರೆ ನಾವು ಇಷ್ಟಪಡುವ ಹಾಗೆ ಉತ್ತರಿಸಲ್ಪಡುವ ಪ್ರಾರ್ಥನೆಗಳು, ಅದು ಯಾವಾಗಲೂ ಒಂದು ವಿಷಯದ ಮೇಲೆ ಅವಲಂಬಿತವಾಗಿರುತ್ತದೆ, ದೇವರ ವಾಗ್ದಾನಗಳು. ಓಕೆ, ಯಾವುದೇ ಪ್ರಾರ್ಥನೆ ಉತ್ತರಿಸಲ್ಪಡಬೇಕಾದ್ರೆ ಅದು ದೇವರ ವಾಗ್ದಾನಗಳ ಆಧಾರವಾಗಿ ನಾವು ಪ್ರಾರ್ಥಿಸುವುದಾಗಿದ್ದಲ್ಲಿ ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವಂಥವನಾಗಿದ್ದಾನೆ. ಸೊ ನಾವು ವಾಕ್ಯದ ಮೂಲಕ ಅದರಲ್ಲಿ ಆತನ ಕೆಲಸವನ್ನು ನಾವು ಮಾಡುವುದಕ್ಕೋಸ್ಕರ, ವಾಕ್ಯ ಆಧಾರಿತವಾಗಿ ಆತನ ಉದ್ದೇಶ ನೆರವೇರಿಸುವುದಕ್ಕೋಸ್ಕರ ನಾವು ಪ್ರಾರ್ಥಿಸುವಾಗ ಆ ಎಲ್ಲ ಪ್ರಾರ್ಥನೆಗಳಿಗೆ ಆತನು ಆಯಿತು, ಅದಕ್ಕೆ ಸದುತ್ತರ ದಯಪಾಲಿಸ್ತೇನೆ, ಹೌದು ಎಂಬುದಾಗಿ ಆತನು ಉತ್ತರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ ಅನ್ನುವಂಥ ಕೆಲವು ಪ್ರಾರ್ಥನೆಗಳನ್ನು ನಾವು ಈ ಸಮಯ ನೋಡಲಿಕ್ಕಿದ್ದೇವೆ. ಮೊದಲನೆಯದು ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ. ಹಳೆಯ ಒಡಂಬಡಿಕೆಯ ಪ್ರವಾದಿಯಾದಂಥ ಹಬಕ್ಕೂಕನು ಆತನು ಈ ಒಂದು ದೇವರ ಒಂದು ಮಹತ್ವದ ಅಪೇಕ್ಷೆ, ದೇವರ ಒಂದು ಮಹತ್ವದ ಆಶೆ, ಇದನ್ನು ಅಲ್ಲಿ ಆತನು ತಿಳಿಸ್ತಾನೆ. ಮೊದಲನೆಯ ಅತ್ಯಂತ ಮುಖ್ಯವಾದ ಪ್ರಾರ್ಥನೆ ಅದು ಏನಪ್ಪ ಅಂತಂದರೆ, ವಾಕ್ಯ ಹೀಗೆ ಹೇಳ್ತದೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಸಮುದ್ರದಲ್ಲಿ ನೀರು ಹೇಗೋ, ಸಮುದ್ರದಲ್ಲಿ ನೀರು ಯಾವ ರೀತಿಯಾಗಿ ತುಂಬಿಕೊಂಡಿರ್ತದೆ, ಇದನ್ನು ಸಮುದ್ರ ಅಂತ ಹೇಳಿದರೆ ಈ ಸ್ಥಳದಲ್ಲಿ ನೀರಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರ ಯಾವ ರೀತಿಯಾಗಿ ಎಲ್ಲ ಸ್ಥಳಗಳನ್ನು ತುಂಬಿಕೊಳ್ಳುವಂಥ, ತುಂಬಿ ತುಳುಕುವಂಥ ಕಾರ್ಯ ಸಮುದ್ರದಲ್ಲಿ ನಾವು ಕಾಣ್ತೇವೋ, ಹಾಗೆಯೇ ದೇವರು ಅಪೇಕ್ಷಿಸ್ತಾನೆ. ಏನಂತ? ಆ ಯೆಹೋವನ ಮಹಿಮೆಯ ಜ್ಞಾನ.
ಯೆಹೋವನ ಮಹಿಮೆಯ ಜ್ಞಾನ, ದೇವರ ಸಾಮರ್ಥ್ಯ, ದೇವರ ಶಕ್ತಿ, ದೇವರಿಗೆ ಘನತೆ, ದೇವರಿಗೆ ಆರಾಧನೆ, ದೇವರಿಗೆ ಮಹಿಮೆ, ಇದು ಭೂಮಿಯಲ್ಲೆಲ್ಲ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಈ ವಾಕ್ಯದ ಒಂದು ಮಹತ್ವದ ಪ್ರಾರ್ಥನೆ ಆಧಾರ ಏನು ಗೊತ್ತಾ? ನನ್ನ ಯಾವುದೇ ಕೆಲಸದಲ್ಲಿ, ನನ್ನ ಯಾವುದೇ ಜವಾಬ್ದಾರಿಯಲ್ಲಿ, ನನಗಿರುವ ಯಾವುದೇ ಕೆಲಸ, ನನಗಿರುವ ಯಾವುದೇ ಜವಾಬ್ದಾರಿ ಏನು, ನೀವು ಈ ದಿವಸ ಮನೆಗೆ ಹೋಗಿ ಅಡಿಗೆ ಮಾಡ್ಬೋದು. ಈ ದಿವಸ ನೀವು ಹೋಗಿ ಒಂದು ವೇಳೆ ಯಾವುದೇ ಕೆಲಸ ಮಾಡ್ರಿ, ಈ ಪ್ರಾರ್ಥನೆ ಮಾಡಿದ್ರೆ, ದೇವರೇ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ, ಆದರೆ ಈ ಕೆಲಸದಲ್ಲಿ ನೀನು ಮಹಿಮೆ ಹೊಂದಬೇಕು. ಯಾರು ಮಹಿಮೆ ಹೊಂದಬೇಕು? ನೀನು ಮಹಿಮೆ ಹೊಂದಬೇಕು. ಏನ್ ಗೊತ್ತಾ, ಯಾವಾಗ ನಮ್ಮ ಪ್ರಾರ್ಥನೆಗಳು, ದೇವರೇ ಈ ಕೆಲಸದ ಮುಖಾಂತರ ನನಗೆ ಈ ಅದ್ಭುತ ಆಗಬೇಕು, ನನಗೆ ಈ ಆಶೀರ್ವಾದ ಆಗಬೇಕು, ನನಗೆ ಈ ಅನುಕೂಲತೆ ಆಗಬೇಕು ಅನ್ನುವಂಥದ್ದನ್ನ ಬಿಟ್ಟು, ಬೇಡ ಅದಕ್ಕಾಗಿ ನಮ್ಮ ಪ್ರಾರ್ಥನೆಗಳ ಉದ್ದೇಶ, ನಮ್ಮ ಭಿನ್ನಹಗಳ ಉದ್ದೇಶ, ಇದರಿಂದ ನೀನು ಮಹಿಮೆ ಹೊಂದು, ನೀನು ಮಹಿಮೆ ಹೊಂದು, ನೀನು ಮಹಿಮೆ ಹೊಂದು. ಇದನ್ನ ಸುಮ್ಮನೆ ಏನಂತಾರೆ, ಗಿಳಿ ಪಾಠ ಬೈಪಾಠ ಮಾಡಿದ್ದನ್ನು ಹೇಳುವಂಥದ್ದಲ್ಲ, ಹೃದಯ ಪೂರ್ವಕವಾಗಿ. ಯಾಕಂದ್ರೆ ನೀನು ಮಹಿಮೆ ಹೊಂದು ಅಂತಂದ್ರೆ ನಿನ್ನ ಕೆಲಸ ಒಂದು ವೇಳೆ ಯಾರು ಗುರುತಿಸ್ಲಿಕ್ಕಿಲ್ಲ, ನಿನಗೆ ಯಾರು ಪ್ರಶಂಸೆ ಮಾಡಲಿಕ್ಕಿಲ್ಲ, ನಿನಗೆ ಯಾರು ಶಬಾಷ್ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಮಹಿಮೆ ಆತನಿಗೆ ಸಲ್ಲಿಸಲ್ಪಡುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸೊ ಆ ಉದ್ದೇಶದಿಂದ ದೇವರೇ, ಇದು ನಿನ್ನ ಮಹಿಮೆಗಾಗಿ, ನಿನ್ನ ಮಹಿಮೆಗಾಗಿ, ನಿನ್ನ ಮಹಿಮೆಗಾಗಿ ಕರ್ತನೇ, ಈ ಕೆಲಸವನ್ನ ನಿನ್ನ ಮಹಿಮೆಗಾಗಿ ಮಾಡು ಅಂತ ಅಂದ್ರೆ ಆತನು ಮಾಡ್ತಾನ್ರಿ. ಹಲ್ಲೆಲೂಯ, ಆತನು ಮಾಡ್ತಾನೆ. ಈ ಪ್ರಾರ್ಥನೆ ಯೇಸು ಸ್ವಾಮಿಯಲ್ಲಿ ಕೂಡ ನಿನಗೆ ಮಹಿಮೆ ಉಂಟಾಗಲಿ ಅನ್ನುವಂಥ ಅರಿಕೆಯನ್ನ ಆತನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳ ಹಿಂದೆ ಮಹಿಮೆಯನ್ನ ಕದಿಯುವ ಯೋಚನೆ ಇರ್ತದೆ. ನಾನು ಪ್ರಾರ್ಥನೆ ಮಾಡಿದೆ, ಸಾಕ್ಷಿ ಹೇಳುವಾಗ ನಾನು ಪ್ರಾರ್ಥನೆ ಮಾಡಿದೆ, ನಾನು ಪ್ರಸಂಗ ಮಾಡಿದೆ, ನಾನು ಕರ್ಕೊಂಡು ಬಂದೆ, ನಾನು ಸುವಾರ್ತೆ ಸಾರಿದೆ, ನಾನು ಮಾಡಿದೆ. ಸೊ ನಾವು ಮಹಿಮೆಯನ್ನು ಕದಿಯುವ ಪ್ರಯತ್ನ ಮಾಡಲು ಹೋಗುವಾಗ ಏನು ಗೊತ್ತಾ, ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡೋದಕ್ಕಾಗುವುದಿಲ್ಲ. ಯಾಕಂದರೆ ಸಮುದ್ರದಲ್ಲಿ ನೀರು ಹೇಗೋ, ವಾಕ್ಯ ಏನು ಹೇಳ್ತದೆ, ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಇದನ್ನು ನಾವು ನೆನಪಿಟ್ಕೊಳ್ಳೋಣ. ಓಕೆ, ದಟ್ ಇಸ್ ದ ಫಸ್ಟ್ ಪ್ರೇಯರ್. ಎರಡನೇದು 1 ಯೋಹನ 1:9. ಇದು ಈ ಪ್ರಾರ್ಥನೆಯು ಕೂಡ ಖಚಿತವಾಗಿ ಆತನು ಉತ್ತರಿಸ್ತಾನೆ. 1 ಯೋಹನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರಿಯರೇ, ಈ ಪ್ರಾರ್ಥನೆಗೂ ಕೂಡ ಆತನು ಉತ್ತರ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ಯಾವ ಪ್ರಾರ್ಥನೆ ಇದು? ಅಪ್ಪ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಜೀವನದಲ್ಲಿ ಈ ತಪ್ಪು ಮಾಡಿದ್ದೀನಿ, ನಾನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ನಾನು ಇಲ್ಲ ಬೈ ಮಿಸ್ಟೇಕ್ ಆಯ್ತು, ಬೈ ಚಾನ್ಸ್ ಆಯ್ತು, ಇವೆಲ್ಲ ನಾವು ಹೇಳ್ತೀವಲ್ಲ. ನಾವು ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳು ದೇವ್ರ ಮುಂದೆ ನಾವು ಬಹಳ ನೀತಿವಂತರು. ನನ್ನ ಉದ್ದೇಶನೇ ಇರಲಿಲ್ಲ ಸ್ವಾಮಿ, ಅದು ನನ್ನ ಫ್ರೆಂಡ್ಸ್ ಮಾಡ್ತಿದ್ರು ಸ್ವಾಮಿ, ನನ್ನ ಪ್ರೆಷರ್ ಭಯಂಕರ ಇತ್ತು ಸ್ವಾಮಿ, ಸ್ಟ್ರೆಸ್ ಭಾಳ ಇತ್ತು ಸ್ವಾಮಿ, ಇವೆಲ್ಲ ಹೇಳಿ ನಾವು ನಮ್ಮ ಪಾಪಗಳು, ನಮ್ಮ ತಪ್ಪುಗಳು, ನಮ್ಮ ಅವಿಧೇಯತೆಯ ಕಾರ್ಯಗಳು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಆದರೆ ಯಾವಾಗ ನಾವು ಹೃದಯಪೂರ್ವಕವಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ವಾಕ್ಯ ಹೇಳ್ತದೆ ಅರಿಕೆ ಮಾಡಿದರೆ, ನಾವು ಅರಿಕೆ ಮಾಡಬೇಕು, ನನ್ನಿಂದ ಈ ಸುಳ್ಳು, ನನ್ನಿಂದ ಈ ಸ್ವಭಾವ, ನನ್ನಿಂದ
ಈ ಹೊಟ್ಟೆ ಕಿಚ್ಚಿನ ಮಾತು, ನನ್ನಿಂದ ಈ ರೀತಿಯಾದ ಸ್ವಭಾವಗಳನ್ನ ನಾನು ಮಾಡಿದ್ದೇನೆ ಸ್ವಾಮಿ. ನಾನು ಮಾತಾಡಬಾರ್ದಾಗಿತ್ತು, ನಾನು ಹೇಳಬಾರ್ದಾಗಿತ್ತು, ನನ್ನ ನಾಲಿಗೆಯನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕಾಗಿತ್ತು, ನಾನಲ್ಲಿ ಹೋಗಬಾರ್ದಾಗಿತ್ತು, ನಾನಲ್ಲಿ ಇರಬಾರ್ದಾಗಿತ್ತು. ನಾನು ತಪ್ಪು ಮಾಡಿದ್ದೇನೆ. ಅರಿಕೆ ಮಾಡಿದರೆ ನಾವು ನಂಬಿರುವಂಥ ದೇವರು ನಂಬಿಗಸ್ತನು ಪ್ರಿಯರೇ, ನೀತಿವಂತನು, ನಂಬಿಗಸ್ತನು ಮತ್ತು ನೀತಿವಂತನು ಆಗಿರುವುದರಿಂದ ಏನು ಮಾಡ್ತಾನಂತೆ, ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪಾಪಗಳ ವಿವರಣೆ ಕೊಡುವುದರಿಂದಲ್ಲ, ಪಾಪಗಳಿಗಾಗಿ ನೆವ ಹೇಳುವುದರಿಂದಲ್ಲ, ಪಾಪಗಳ ವಿಷಯದಲ್ಲಿ ನಮಗೆ ಬಲಹೀನತೆಗಳಂತ ಹೇಳುವುದರಿಂದಲ್ಲ. ನಾನು ಪಾಪ ಮಾಡಿದ್ದೇನೆ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ನಾನು ಈ ಕೆಲಸ ಮಾಡಿದ್ದೇನೆ ಸ್ವಾಮಿ. ಪ್ರಿಯರೇ, ಅನೇಕ ಸಾರಿ ನಾವು ಪಾಪಕ್ಕೆ ಪಾಪವಂತ ಹೇಳುವುದಿಲ್ಲ, ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡ್ತೀವಿ, ಶಬ್ದಗಳು ಉಪಯೋಗಿಸ್ತೇವೆ. ಏನಂತ? ಬಲಹೀನತೆ, ಮಿಸ್ಟೇಕ್ ಆಯಿತು, ಬೈ ಚಾನ್ಸ್ ಆಯಿತು, ಕೇಳಿದ್ದೀವ? ಬೇರೆ ಬೇರೆ ವರ್ಡ್ಸ್ ಇದೆಲ್ಲ, ಬೇರೆ ಬೇರೆ ಶಬ್ದಗಳು ಇವ ಉಪಯೋಗಿಸಿ ನಾವು ಪಾರಾಗ್ತೀವಿ. ಆದ್ರೇನು ಗೊತ್ತಾ, ಆ ಪಾಪ ನಮ್ಮ ಮೇಲೆ ಸಂಕೋಲೆ ಅಂದ್ರೆ ಚೈನ್ ಥರ ಅದು ಸರಪಳಿ ಥರ ಬಂಧಿಸಿಟ್ಕೊಳ್ತದೆ, ಬಿಡುಗಡೆ ಆಗುವುದಿಲ್ಲ. ಯಾಕೆ? ನೀನು ಪಾಪವಂತ ಹೇಳ್ತಾ ಇಲ್ಲ. ಈಗ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ನೀನು ಪರಿಹಾರದ ಕಾರ್ಯ ಬೇರೆ ಮಾಡ್ತೀಯ. ತಲೆನೂ ಆಗೈತ್ರಿ, ತಲೆ ಒಳಗಡೆ ಕ್ಯಾನ್ಸರ್ ಆಗಿರಬಹುದು, ಬಟ್ ತಲೆನೂ ಆಗಿದೆ ಅಂತಂದ್ರೆ ಪ್ಯಾರಾಸಿಟಮಾಲ್ ತಗೊಂಡು ಅಡ್ಡಾಡ್ಬೋದು. ಓಕೆ, ಬಟ್ ಕ್ಯಾನ್ಸರ್ಗೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದರ ಪರಿಹಾರಕ್ಕಾಗಿ ನೀನು ದೇವರಲ್ಲಿ ಕಾರ್ಯ ಮಾಡ್ಬೋದು. ಆದರೆ ನೀನು ಸುಳ್ಳು ಹೇಳಿ, ಇಲ್ಲ ಏನೋ ಬೈ ಮಿಸ್ಟೇಕ್ ಆಯಿತು. ಸೊ ಮೊದಲನೆಯದು, ನಾವು ಮಹಿಮೆಗೋಸ್ಕರ ನೀನು ಮಹಿಮೆ ಹೊಂದು ಅಂತ ಪ್ರಾರ್ಥಿಸುವಾಗ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನನ್ನನ್ನು ಕ್ಷಮಿಸು ಅಂತ ನಾವು ಪ್ರಾರ್ಥಿಸುವಾಗ 100% ಆತನು ಅದಕ್ಕೆ ಸದುತ್ತರ ದಯಪಾಲಿಸ್ತಾನೆ. ಮೂರನೆಯದು, ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ. ಓಕೆ, ಅಲ್ಲಿ 33ರಿಂದ ನಾವು ಓದುವಾಗ, ಯೆರೆಮೀಯನ ಪುಸ್ತಕ, ಪ್ರವಾದಿಯಾದ ಯೆರೆಮೀಯನು ಹಳೆಯ ಒಡಂಬಡಿಕೆಯ ಪ್ರವಾದಿ. ಇಸ್ರಾಯೇಲ್ ಜನಾಂಗವು ಸೆರೆಯಾಳುಗಳಾಗಿ ಕಳುಹಿಸಲ್ಪಟ್ಟ ಆ ದಿವಸಗಳಲ್ಲಿ ಇದ್ದಂಥ ಆ ಪ್ರವಾದಿ ಎಚ್ಚರಿಸಿದನು. ಆ ಒಬ್ಬ ಪ್ರವಾದಿ ಇಲ್ಲಿ ಅವನೊಂದಿಗೆ ದೇವರು ಮಾತನಾಡಿದಾಗ ಹೇಳಿದಂಥ ಮಾತಿದು, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆ ಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಪ್ರಿಯರೇ, ಮೂರನೆಯ ಮಹತ್ವದ ಒಂದು ಸತ್ಯ, ಈ ಪ್ರಾರ್ಥನೆಗೆ ಆತನು ಉತ್ತರಿಸ್ತಾನೆ. ದೇವರೇ, ನಿನ್ನ ಜ್ಞಾನ, ನಿನ್ನ ಕುರಿತಾದ ಜ್ಞಾನ, ನಿನ್ನನ್ನು ನೀನು ನನಗೆ ಪ್ರಕಟಿಸು. ಅನೇಕ ಸಾರಿ ಬೈಬಲ್ ಓದುವಾಗ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಿರಲ್ಲ, ನೆನಪಿದೆಯಾ? ರೈಟ್, ಓದುವಾಗ ಅರ್ಥ ಆಗೋದಿಲ್ರಿ. ಈ ವಾಕ್ಯ ತಗೊಳ್ರಿ, ಈ ವಾಕ್ಯ ಏನಂತ ಹೇಳ್ತದೆ? ಯೆರೆಮೀಯ 31, ಅದರಲ್ಲಿ ವಿಶೇಷವಾಗಿ 34ನೇ ವಚನ ಏನಂತ ಇದು ನೋಡ್ರಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಒಡೆಯನೇ, ನಿನ್ನ ಜ್ಞಾನ ನನಗೆ ಬೇಕು, ನಿನ್ನ ಕುರಿತಾದ ಜ್ಞಾನ ನನಗೆ ಬೇಕು. ಒಂದು ವೇಳೆ ನಾನು ಹೆಚ್ಚು ಕಲ್ತಿರ್ಲಿಕ್ಕಿಲ್ಲ, ನನಗೆ ಒಂದು ವೇಳೆ ಹೆಚ್ಚು ಓದಲಿಕ್ಕೆ ಬರೆಯುವುದಕ್ಕೆ ಗೊತ್ತಿಲ್ಲ, ಆದರೆ ನಿನ್ನ ಜ್ಞಾನ ನನಗೆ ಬೇಕು, ನಿನ್ನ ಜ್ಞಾನ ನನಗೆ ಬೇಕು. ನಿನ್ನ ಕುರಿತಾದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು.
ಬೈಬಲ್ ಓದುವುದಕ್ಕಿಂತ ಮೊದಲು ಅಥವಾ ಬೈಬಲ್ ಕೇಳಿಸಿಕೊಳ್ಳುವುದಕ್ಕಿಂತ ಮೊದಲು ನನಗೆ ನಿನ್ನನ್ನು ನೀನು ಪ್ರಕಟಿಸಿಕೋ. ರಿವೀಲ್ ಯುವರ್ ಸೆಲ್ಫ್. ನಿನ್ನನ್ನು ನನಗೆ ಪ್ರಕಟಿಸಿಕೋ. ಪ್ರಾರ್ಥಿಸುವಾಗ ಆತನಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ಭೇದ ಮಾಡ್ತಾನ. ಚಿಕ್ಕವರು ನಿಮ್ಗೆ ಸಣ್ಣವ್ರಿಗೆ ವಯಸ್ಸು ಎಷ್ಟೈತೆ ವಯಸ್ಸು ಅದರ ಪ್ರಕಾರ ಬದುಕಂತ ಹೇಳ್ತಾನ. ವಾಕ್ಯ ಏನು ಹೇಳ್ತದೆ? ಚಿಕ್ಕವರು ಮೊದಲುಗೊಂಡು ಯಾರ್ಯಾರಿಗೆ? ವಾಕ್ಯ ಹೇಳೋ ಪ್ರಕಾರ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಕಲಿತು ಬಂದಂಥವ್ರು ಅಂತ ಹೇಳುವುದಿಲ್ಲ, ಇಲ್ಲಿ ಓದಿದವರು ಅಂತ ಹೇಳುವುದಿಲ್ಲ. ಒಂದೇ ಒಂದು ದೊಡ್ಡ ಸಮಸ್ಯೆ, ನಿನಗೆ ಇಟ್ಟದಿ ನೀ ಏನು ಮಾತಾಡ್ತೀಯ ಅಂತ ಅನೇಕರು ಆ ರೀತಿಯಾದ ವಿಚಾರಗಳನ್ನು ಹೇಳ್ಬೋದು, ವಯಸ್ಸಿನ ತಾರತಮ್ಯ ಮಾಡಬಹುದು. ಆದರೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರು ಆ ತಾರತಮ್ಯ ಮಾಡುವುದಿಲ್ಲ, ಆ ಭೇದ ಮಾಡುವುದಿಲ್ಲ, ಪಕ್ಷಪಾತ ಮಾಡುವುದಿಲ್ಲ, ಚಿಕ್ಕವರು ದೊಡ್ಡವರು ಅಂತ ಭೇದ ಮಾಡುವುದಿಲ್ಲ. ನಾವು ಕೇಳಿಕೊಂಡ್ರೆ, ಸ್ವಾಮಿ ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯ ಹೇಳ್ತದೆ ಏನು? ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು. ನಾನು ನಿನ್ನಿಂದ ಅಪೇಕ್ಷಿಸ್ತಾ ಇರುವಂಥದ್ದು ನಿನ್ನನ್ನು ನಾನು ತಿಳ್ಕೊಳ್ಬೇಕಾಗಿದೆ, ನಿನ್ನನ್ನು ನಾನು ತಿಳ್ಕೊಳ್ಬೇಕಾಗಿದೆ, ನಿನ್ನನ್ನು ನಾನು ತಿಳ್ಕೊಳ್ಬೇಕಾಗಿದೆ. ದಯವಿಟ್ಟು ನನಗೆ ಈ ಅರಿವನ್ನು ಕೊಡು. ಈ ವಾಕ್ಯದ ಮುಖಾಂತರ ನಿನ್ನನ್ನು ನಾನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡು. ಈ ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. ಯಾಕಂದ್ರೆ ಮಾತು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಮಾತು ಕೊಟ್ಟಿದ್ದಾನೆ. ಅನೇಕ ಸಾರಿ ನಾವು ವಾಕ್ಯ ಓದುವಾಗ ಸಮಸ್ಯೆ ಇದು, ವಾಕ್ಯ ಓದುವುದಕ್ಕೆ ಸೈತಾನ್ ಬಿಡೋದಿಲ್ಲ. ಓಕೆ, ವಾಕ್ಯ ಓದುವುದಕ್ಕೆ ಬಿಡೋದಿಲ್ಲ. ಇವಾಗ ವಾಕ್ಯ ಕೇಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಆ್ಯಪ್ಗಳು ಕೂಡ ಇದೆ, ವಾಕ್ಯ ಕೇಳಿಸ್ಕೊಳ್ಳೋದಕ್ಕೆ. ಓಕೆ, ಆಡಿಯೋ ಬೈಬಲ್ಸ್ ಅಂತೆಲ್ಲ ಇದೆ. ಸೊ ಆ ಕೇಳಿಸಿಕೊಳ್ಳೋದಕ್ಕೂ ಕೆಲವರಿಗೆ ಸಮಯ ಇಲ್ಲ. ರೀಲ್ಸ್ನಲ್ಲಿ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಅಥವಾ ಹಾಳು ಹರಟೆ ಮಾಡುತ್ತಾ ಪಾಲ್ತು ಅದು ಇದು ಮಾತಾಡೋದಕ್ಕೆ ಟೈಮ್ ಇದೆ. ವಾಕ್ಯ ಕೇಳಿಸ್ಕೊಳ್ಳೋದಕ್ಕೆ ಸಮಯವಿಲ್ಲ, ವಾಕ್ಯ ಧ್ಯಾನಿಸುವುದಕ್ಕೆ ಸಮಯವಿಲ್ಲ. ಸೊ ನಾವು ಒಂದು ವೇಳೆ ನಾನು ದೇವರನ್ನು ತಿಳ್ಕೊಳ್ಬೇಕು, ಒಡೆಯನೇ ನಿನ್ನನ್ನು ನೀನು ನನಗೆ ಪ್ರಕಟಿಸು, ನಾನು ನಿನ್ನನ್ನು ತಿಳ್ಕೊಳ್ಬೇಕು. ಉತ್ತರಿಸ್ತಾನ? ಹಲ್ಲೆಲೂಯಾ, ಉತ್ತರಿಸ್ತಾನೋ? ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ವಾಕ್ಯ ಹೇಳ್ತದೆ. ಓಕೆ, ನಾವು ಅದನ್ನು ಮಾಡಬೇಕು. 4ನೇದು ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ. ಪ್ರಿಯರೇ, ನಾವು ಯೋಚಿಸ್ತಾ ಇರುವಂತೆ ಬಹಳ ಅದ್ಭುತವಾದ ರೀತಿಯಲ್ಲಿ ದೇವರು ಈ ಕಾರ್ಯ ಮಾಡ್ತಾನೆ. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ರೆ ಏನಂತೆ? ಅವನು ಕೂಡಿ ಓದೋಣ, ಅದನ್ನು ಎಲ್ಲರೂ ಕೂಡಿ ಓದೋಣ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಜ್ಞಾನ, ಜ್ಞಾನ. ಅರಸನಾದ ಸೊಲೊಮೋನನ ಕತೆ ನಿಮಗೆ ಗೊತ್ತಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವನು ರಾಜನಾಗುವ ಸನ್ನಿವೇಶ ಬಂತು. ರಾಜನಾಗುವ ಸನ್ನಿವೇಶದ ಸಮಯದಲ್ಲಿ ಅವನಿಗಿದ್ದಂಥ ಒಂದು ಗಲಿಬಿಲಿ, ನಾನು ಹೇಗೆ ಮಾಡಲಿ, ಏನು ಮಾಡಲಿ, ನಾಯಕತ್ವ ಹೇಗೆ ನಿಭಾಯಿಸಲಿ, ನಿನಗೇನು ಬೇಕು ಅಂತ ದೇವರು ಕೇಳಿದಾಗ ಆಸ್ತಿ, ಐಶ್ವರ್ಯ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ಅಧಿಕಾರ, ಇದ್ಯಾವುದನ್ನ ಕೇಳಲಿಲ್ಲ ಸೊಲೊಮೋನನು ಕೇಳಿದ್ದೇನು? ಜ್ಞಾನ. ನನಗೆ ಜ್ಞಾನ ಕೊಡು ಸ್ವಾಮಿ. ದೇವರು ಉತ್ತರ ಕೊಟ್ನ? ಹಲ್ಲೆಲೂಯಾ. ದೇವರು ಉತ್ತರ ಕೊಟ್ನು. ಯಾಕಂದ್ರೆ ಜ್ಞಾನವನ್ನ ಕೇಳುವಾಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಬಹಳ ಜನ ನಮ್ಮ ಸಮಸ್ಯೆ ಏನಂದ್ರೆ ಜ್ಞಾನವನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೇವೆ, ಬಾಡಿಗೆ ಕೊಟ್ಬಿಟ್ಟಿದ್ದೇವೆ. ಓಕೆ, ಬೇರೆಯವರು ಅದನ್ನು ಬೇರೆಯವ್ರ ಕಡೆ ಕೊಟ್ಬಿಟ್ಟಿದ್ದೇವೆ. ಅವರು ನಿಮಗಾಗಿ ಜ್ಞಾನ ಕೊಡಬೇಕು, ಅವರು ನಿಮಗಾಗಿ ತಲೆ ಕೆಡಿಸ್ಕೊಳ್ಬೇಕು, ನೀವು ಅದಕ್ಕಾಗಿ ಒಂದು ವೇಳೆ ಹಣ ಕೊಟ್ಟು ಅದನ್ನು ಉಪಯೋಗಿಸುವಂಥ ಕಾರ್ಯ. ಬಟ್ ದೇವರು ಈ ದಿವಸ ನಮಗಿಲ್ಲಿ ಕೇಳ್ತಾ ಇದ್ದಾನೆ, ಯಾವುದೇ ಕೆಲಸ ಪ್ರೇರೆ, ವಿಜ್ಞಾನಿಯಾಗಿ ನಾನು ಅಲ್ಲಿ ಲ್ಯಾಬ್ರೋಟರಿಯಲ್ಲಿ ಕುಳಿತುಕೊಂಡು ನನ್ನ
ವಿಜ್ಞಾನದ ಸಮಸ್ಯೆಗೋಸ್ಕರ ನಾನು ಪ್ರಾರ್ಥಿಸಿದಾಗ ದೇವರು ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ನಾನು. ಓಕೆ, ಅನೇಕ ಸಂದಿಗ್ಧವಾದ ಸಮಸ್ಯೆಗಳು, ವೈಜ್ಞಾನಿಕ ಸಮಸ್ಯೆಗಳಿಗೆ ನಾನು ಪರಿಹಾರ ಕಂಡುಕೊಳ್ಳೋದಕ್ಕೆ ಆಗದಿರುವಂಥ ಸ್ಥಿತಿಯಲ್ಲಿ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ ಮೊದಲುಕೊಂಡು ಇದು ಸಾಧ್ಯ ಇಲ್ಲ ಸರ್, ಇದು ಸಾಧ್ಯ ಇಲ್ಲ ಸರ್, ಇದರಿಂದ ಏನೋ ಸಾಧ್ಯವೇ ಇಲ್ಲ ಅನ್ನುವಂಥ ಆ ಸನ್ನಿವೇಶದಲ್ಲಿ ನಾನು ಪ್ರಾರ್ಥಿಸಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರು ಅದ್ಭುತವಾದ ರೀತಿಯಲ್ಲಿ ಪರಿಹಾರದ ಮಾರ್ಗ ಕೊಟ್ಟಿದ್ದಾನೆ. ಕೇಳಿದ್ದಿಷ್ಟೇ, ಸ್ವಾಮಿ ನನಗೆ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು. ನಾವು ಒಂದು ವೇಳೆ ಇಲ್ಲಿ ಅಡಿಗೆಯ ಸಮಸ್ಯೆ ಇರಲಿ, ಕೆಲಸದ ಆಫೀಸಿನ ಸಮಸ್ಯೆ ಇರಲಿ, ಬಿಸ್ನೆಸ್ನ ಸಮಸ್ಯೆ ಇರಲಿ, ಎಜುಕೇಷನ್ ಸಮಸ್ಯೆ ಇರಲಿ, ನಮ್ಮಲ್ಲಿ ಏನು ಅನೇಕ ವಿದ್ಯಾರ್ಥಿಗಳು ಪ್ರಾರ್ಥಿಸುವಂಥದ್ದೇನು, ನಾವು ಪ್ರಾರ್ಥಿಸಬೇಕು ಅವ್ರ ಜ್ಞಾನಕ್ಕಾಗಿ. ಯಾರು ಪಾಸ್ಟರ್ಗಳು ಪ್ರಾರ್ಥಿಸಬೇಕು, ಪ್ರೇಯರ್ ವಾರಿಯರ್ಸ್ ಪ್ರಾರ್ಥಿಸಬೇಕು. ಯಾರಿಗಾಗಿ? ಅವರಿಗೆ ಬೇಕಾಗಿರುವ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಅರ್ಥ ಆಗ್ತಾ ಇದೆಯಾ? ಅನೇಕ ಸಾರಿ ನಾವು ಮಾಡಬೇಕದನ್ನು. ವಿದ್ಯಾರ್ಥಿಗಳು, ನೀವು ಇಲ್ಲಿ ಕೂತ್ಕೊಂಡಿರುವಂಥ ವಿದ್ಯಾರ್ಥಿಗಳು, ನೀವು ಕೇಳಬೇಕಾಗಿದೆ, ದೇವರೇ ನನಗೆ ಈ ವಿಷಯದ ಕುರಿತು ಜ್ಞಾನ ಕೊಡು. ಹಲ್ಲೆಲೂಯಾ. ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗ ದೇವರೇ ಈ ವಿಷಯದಲ್ಲಿ ನನಗೆ ಜ್ಞಾನ ಕೊಡು. ಕೊಡುತ್ತಾನ? ಇಲ್ಲಿ ವಾಕ್ಯ ವಾಗ್ದಾನವಾಗಿ ಹೇಳ್ತಾ ಇದ್ದಾನೆ. ಏನಂತ? ಎಲ್ಲರಿಗೂ ಉದಾರ ಮನಸ್ಸಿನಿಂದ ಆತನು ಹಂಗಿಸದೆ ಕೊಡುವಂಥ ದೇವರನ್ನು ನಾವು ನಂಬಿದ್ದೇವೆ. ಯಾಕೆ? ಜ್ಞಾನ ಕೇಳ್ತಾ ಇದ್ದೀರಿ ಸ್ವಾಮಿ, ಜ್ಞಾನ. 5ನೇದು, ಈ ದಿವಸ ನಾವು ಅನೇಕ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ 3 ಪಾಯಿಂಟ್ಗೆ ರಿಟೈರ್ಡ್ ಆಗಿಬಿಡ್ತಿದ್ರಿ, ಬಟ್ ಈ ದಿವಸ ಸ್ವಲ್ಪ ನಾವು ಭಾಳ ಹೆಚ್ಚು ಪಾಯಿಂಟ್ ಸ್ಟಡಿ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಬಹಳ ಮಹತ್ವದ ಸತ್ಯ ಇದು. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13 ವಚನ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳ್ರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನು ಯಾರಾಗಿದ್ದಾನೆ? ದೇವರು. ಇಲ್ಲಿ ವಿಧೇಯತೆಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ವಿಧೇಯತೆಗಾಗಿ ಪ್ರಾರ್ಥಿಸುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. ನಮ್ಮಲ್ಲಿ ನಾವು ಇಲ್ಲಿ ದೇವರ ಸುಚಿತ್ತವನ್ನು ನೆರವೇರಿಸುವುದಕ್ಕಾಗಿ ವಚನ ನೋಡ್ರಿ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು, ನಿನ್ನ ಚಿತ್ತ ಅಲ್ಲ, ನಿನ್ನ ಆಶೆ ಅಲ್ಲ, ನಿನ್ನ ಉದ್ದೇಶ ಅಲ್ಲ, ನಿನ್ನ ಮನಸ್ಸು, ನಿನ್ನ ಕನಸು, ನಿನ್ನ ಆಶೆ ಅಭಿಲಾಷೆ ಅಲ್ಲ. ದೇವರೇ ನನಗೆ ನಿನ್ನ ಚಿತ್ತ ನೆರವೇರಿಸಬೇಕಾಗಿದೆ, ನಿನ್ನ ವಾಕ್ಯದ ಪ್ರಕಾರ ನಾನು ಜೀವಿಸಬೇಕಾಗಿದೆ, ನೀನು ಹೇಳುವಂಥದ್ದನ್ನು ಮಾಡುವುದಕ್ಕೆ ನನಗೆ ಮನಸ್ಸಿದೆ, ನನಗೆ ಆಶೆ ಇದೆ. ವಾಕ್ಯ ಹೇಳ್ತದೆ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ಏನು ಕೊಡ್ತಾನೆ? ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಅದನ್ನು ಸಾಧ್ಯಗೊಳಿಸುವಂಥವನು ದೇವರು. ಆದರೆ ನಾವು ಪ್ರಾರ್ಥಿಸಬೇಕಾಗಿದೆ, ಸ್ವಾಮಿ ನಿನ್ನ ಸುಚಿತ್ತ. ಅನೇಕರು ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥದ್ದು ನಮ್ಮ ಸುಚಿತ್ತ ಅಲ್ಲ, ಅದು ಕೆಟ್ಟ ಚಿತ್ತ, ಏನೋ ಕೂಚಿತ್ತ, ಏನೋ ಆ ಥರ. ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ಜೀವಿಸುವುದರಿಂದ ಅದು ನನಗೆ ಒಳ್ಳೆಯದಾಗುವುದಿಲ್ಲ. ಅನೇಕರ ಯೋಚನೆ ಇದು. ಬೈಬಲ್ ಪ್ರಕಾರ ನಾವು ಜೀವಿಸುವಾಗ ಅದು ನನಗೆ ಒಳ್ಳೆಯದಾಗುವುದಿಲ್ಲ, ಅದು ನನಗೆ ಭಾಳ ಕಸಿವಿಸಿ ಉಂಟು ಮಾಡುತ್ತದೆ. ನನ್ನ ಫ್ರೆಂಡ್ಸ್ನ ಕಳ್ಕೊಳ್ತೇನೆ, ನನ್ನ ಸಂಬಂಧಿಕರನ್ನ ಕಳ್ಕೊಳ್ತೇನೆ, ನನ್ನ ಉದ್ಯೋಗ ಕಳ್ಕೊಳ್ತೇನೆ, ಅಥವಾ ನನಗೆ ಇದು ಹಾನಿ ಉಂಟು ಮಾಡ್ತದೆ. ವಾಕ್ಯದ ಪ್ರಕಾರ, ಬೈಬಲ್ ಪ್ರಕಾರ ನಾನು ಜೀವಿಸುವುದರಿಂದ ನನಗೆ ಈ ಸಮಸ್ಯೆ ಬರ್ತದೆ, ಆ ಸಮಸ್ಯೆ ಬರ್ತದೆ.
ಆದರೆ ವಾಕ್ಯ ಏನು ಹೇಳ್ತದೆ ಗೊತ್ತಾ? ದೇವರ ಚಿತ್ತದ ಕುರಿತು, ದೇವರ ಸುಚಿತ್ತ. ಹಲ್ಲೆಲೂಯಾ. ಸುಚಿತ್ತ ಅರ್ಥ ಏನು? ಯಾವಾಗಲೂ ನಿನಗೆ ಒಳ್ಳೆಯದಕ್ಕಾಗಿಯೇ ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ಚಿತ್ತ ನಿನಗೆ, ನಿನ್ನ ಜೀವಿತಕ್ಕೆ ಒಳ್ಳೆಯದು, ನಿನ್ನ ಒಳ್ಳೆಯದಕ್ಕಾಗಿ. ವಾಕ್ಯಗಳು ನಿನ್ನ ಒಳ್ಳೆಯದಕ್ಕಾಗಿ, ಆತನ ಮಾರ್ಗದರ್ಶನ ನಿನ್ನ ಒಳ್ಳೆಯದಕ್ಕಾಗಿ. ಈ ವಾಕ್ಯ ನೀವು ಕೇಳ್ತಾ ಇರೋದು ನಮ್ಮ ಒಳ್ಳೆಯದಕ್ಕಾಗಿ. ಈ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ, ಈ ವಾಕ್ಯಕ್ಕೆ ಅವಲಂಬಿಸಿ ನಾವು ಜೀವಿಸುವಾಗ, ಈ ವಾಕ್ಯದ ಪ್ರಕಾರ ವಿಧೇಯರಾಗುವುದಕ್ಕೆ ನಾವು ಹೋಗುವಾಗ ಏನು ಗೊತ್ತಾ? ತಕ್ಷಣಕ್ಕೆ ನೋಡಿದರೆ ನಮಗೆ ಆ ಸಮಸ್ಯೆ, ಈ ಸಮಸ್ಯೆ ಅದೆಲ್ಲ ಬರಬಹುದು. ಆದರೆ ನಮ್ಮ ಒಳ್ಳೆಯದಕ್ಕಾಗಿ ದೇವರು ಅದನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು, ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದು ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಸೊ ಆತನ ಅಪೇಕ್ಷೆ ಇದು. ನಾವೆಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಸೊ ನಾವು ಯಾವುದೋ ಒಂದು ಶೋಧನೆಯ ಸಮಯ. ಶೋಧನೆ ಏನ್ರಿ? ದೇವರ ಚಿತ್ತವನ್ನು ವಿರೋಧಿಸಿ ಜೀವಿಸು. ರೈಟ್? ದೇವರ ಚಿತ್ತದ ವಿರುದ್ಧವಾಗಿ ಜೀವಿಸು. ದೇವರ ಚಿತ್ತದ ಪ್ರಕಾರ ಬದುಕಬೇಡ. ಶೋಧನೆ ಇದು, ಪ್ರತಿದಿನದ ಶೋಧನೆ ಅಷ್ಟೇ ಅಲ್ವಾ? ಮುಂಜಾನೆ ಎದ್ಕೊಂಡು ವಾಕ್ಯ ಓದಬೇಡ, ಯಾಕೆ? ದೇವರ ಚಿತ್ತ. ಪ್ರಾರ್ಥನೆ ಮಾಡಬೇಡ, ಯಾಕೆ? ದೇವರ ಚಿತ್ತ. ಸಾಕ್ಷಿ ಹೇಳಬೇಡ, ಯಾಕೆ? ದೇವರ ಚಿತ್ತ. ಪರಿಶುದ್ಧ ಜೀವಿತ ಜೀವಿಸು, ಯಾಕೆ? ದೇವರ ಚಿತ್ತ. ಇದನ್ನು ನಾವು ಮಾಡುವಾಗ ಹೋರಾಟ ಎದುರಿಸುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸ್ಬೇಕು. ಸ್ವಾಮಿ, ನನಗೆ ಪ್ರಾರ್ಥಿಸುವುದಕ್ಕೆ ಕಷ್ಟ ಆಗ್ತಾ ಇದೆ, ನನಗೆ ವಾಕ್ಯ ಓದೋದಕ್ಕೆ ಆಗ್ತಾ ಇಲ್ಲ, ನನಗೆ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸುವಾರ್ತೆ ಸಾರಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು. ವಿಧೇಯತೆಗೋಸ್ಕರ ನಾವು ಪ್ರಾರ್ಥಿಸುವಾಗ ವಿಧೇಯತೆಗಾಗಿ ಆತನು ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಿಧೇಯತೆಯ ಶೋಧನೆಗಳನ್ನು ನಾವು ಎದುರಿಸುವಾಗ, ಪ್ರತಿ ವಿಷಯದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಅದಕ್ಕೆ ಸಹಾಯ ಮಾಡುವಾತನಾಗಿದ್ದಾನೆ. ಸೊ ನಾವು ನೋಡಿರುವಂಥ ವಿಷಯಗಳನ್ನು ಗಮನಿಸೋಣ. ಯಾವ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ? ಮಹಿಮೆಗೋಸ್ಕರ ದೇವರೇ ನಿನ್ನನ್ನು ಮಹಿಮೆ ಪಡಿಸೋದಕ್ಕಾಗಿ ಸಹಾಯ ಮಾಡು, ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಕ್ಷಮಿಸುವುದಕ್ಕೆ, ನನ್ನನ್ನು ಕ್ಷಮಿಸುವಂತ ನಾವು ಪ್ರಾರ್ಥಿಸುವಾಗ ಆತನು ಅದಕ್ಕೆ ಉತ್ತರ ಕೊಡ್ತಾನೆ. ನಿನ್ನನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಕಟಿಸು, ನಿನ್ನನ್ನು ಪ್ರಕಟಿಸು ನನಗೆ ಅಂತ ಕೇಳುವಾಗ ಅದಕ್ಕೆ ಉತ್ತರ ಕೊಡ್ತಾನೆ. ಜ್ಞಾನ ಕೊಡು ಅಂತ ನಾವು ಕೇಳುವಾಗ ಅದಕ್ಕೆ ಉತ್ತರ ಕೊಡ್ತಾನೆ. ವಿಧೇಯನಾಗಲು ಬಲ ಕೊಡು ಅಂತ ಪ್ರಾರ್ಥಿಸುವಾಗ ಅದಕ್ಕೆ ಉತ್ತರ ಕೊಡ್ತಾನೆ. ಇನ್ನೊಂದು ಮಹತ್ವದ ವಾಕ್ಯ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ವಚನ 14. ಮತ್ತಾಯ 24:14 ವಾಕ್ಯ ಹೀಗೆ ಹೇಳ್ತದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ಗಮನಿಸ್ರಿ, ವಾಕ್ಯ ಏನು ಹೇಳ್ತದೆ? ಪರಲೋಕ ರಾಜ್ಯದ ಈ ಸುವಾರ್ತೆ. ದೇವರ ವಾಕ್ಯ ನಮಗೆ ತಿಳಿಸುವಂಥ ಸುವಾರ್ತೆ ಸರ್ವಲೋಕದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲ ಜನಾಂಗಗಳಿಗೆ, ಯಾವ ಜನಾಂಗಕ್ಕೆ ಸುವಾರ್ತೆ ತಲುಪುವುದಿಲ್ಲ ಅನ್ನುವಂಥದ್ದಿಲ್ಲ. ದೇವರ ಅಪೇಕ್ಷೆ ಏನಂದ್ರೆ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಒಂದು ಧರ್ಮ, ಎಲ್ಲರೂ ಈ ದೇವರ ರಾಜ್ಯದ ಸಂದೇಶವನ್ನು, ಸುವಾರ್ತೆಯನ್ನು ಕೇಳಬೇಕು. ಪರಲೋಕ ರಾಜ್ಯದ ಈ ಸುವಾರ್ತೆ, ಒಳ್ಳೆಯ ವಾರ್ತೆ, ದೇವರಿಂದ ನಮಗೆ ಬರುವಂಥ ವಾರ್ತೆ, ಅದು ಕೆಟ್ಟ ವಾರ್ತೆ ಅಲ್ಲ. ನಾವು ಕೆಟ್ಟವರಾಗಿರ್ಬೋದು, ಅಧರ್ಮ, ಸ್ವಾರ್ಥ, ಗರ್ವ, ಅಹಂಕಾರ ತುಂಬಿ ತುಳುಕ್ತಾ ಇರಬಹುದು, ಅದರಿಂದಾಗಿ ಅಶಾಂತಿ, ಅಸಮಾಧಾನದಲ್ಲಿ ನಾವು ಮುಳುಗ್ತಾ ಇರಬಹುದು. ಆದರೆ ದಯವಿಟ್ಟು ನೆನಪಿಟ್ಕೊಳ್ಳೋಣ, ದೇವರು ನಮ್ಮನ್ನು ನೇಮಿಸಿರುವುದು ಲೋಕಕ್ಕೆ ಹೋಗಿ ಸಾರಬೇಕೆಂದು ಹೇಳಿರುವಂಥದ್ದು ಕೆಟ್ಟ ಸುದ್ದಿ ಅಲ್ಲ, ಒಳ್ಳೆಯ ಸುದ್ದಿ. ಇಂಗ್ಲಿಷ್ನಲ್ಲಿ ಅದನ್ನು ನಾವು ಗುಡ್ ನ್ಯೂಸ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಶುಭ ಸಂದೇಶ, ಶುಭ ವಾರ್ತೆ, ಸುವಾರ್ತೆ. ಸೊ ಇದನ್ನು ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಅವರು ನಾನು ಸುವಾರ್ತೆ ಕೇಳಿದ್ದೇನೆ,
ಸ್ವಾರ್ಥಿಯನ್ನು ಕೇಳಿದ್ದೇನೆ ಅನ್ನುವಂಥ ಒಂದು ಸ್ಪಷ್ಟವಾದ ಅರಿವು ಹೊಂದುವಂತಹ ಒಂದು ಸಾಧ್ಯತೆ ದೇವರು ಪ್ರತಿಯೊಬ್ಬರಿಗೆ ಕೊಡ್ತಾನೆ. ಸೊ ಎಲ್ಲ ಸ್ಥಳ, ಅಸಾಧ್ಯವಾದ ಸ್ಥಳ ಇಲ್ಲವೇ ಇಲ್ಲ. ಏನು, ಸುವಾರ್ತೆ ಸಾರುವುದಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಒತ್ತಡಗಳು ಭಯಂಕರವಾಗಿರಬಹುದು, ಹೋರಾಟಗಳು ಭಯಂಕರವಾಗಿರಬಹುದು. ಓಕೆ, ಅಲ್ಲಿ ಅಸಾಧ್ಯ 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 ಅಂತ ಎಲ್ಲರೂ ಹೇಳ್ತಿರ್ಬೋದು. ಈ ವಾಕ್ಯ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ನಾವು ಈ ವಾಕ್ಯ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದಂತ ನೀನು ಹೇಳಿದ್ಯಾ. ಈ ವ್ಯಕ್ತಿಗಳಿಗೆ, ಈ ಜನರಿಗೆ ಸುವಾರ್ತೆ ತಿಳಿಸುವುದಕ್ಕೆ ನನಗೆ ಸಹಾಯ ಮಾಡು. ಸೊ ನಾವು ಸುವಾರ್ತೆಗಾಗಿ, ಸುವಾರ್ತೆ ಸಾರುವುದಕ್ಕೋಸ್ಕರ ನಾವು ಸಹಾಯ ಮಾಡು ಅಂತ ದೇವರನ್ನ ಕೇಳಿಕೊಂಡ್ರೆ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ಸುವಾರ್ತೆ ಸಾರುವುದಕ್ಕೆ ನನಗೆ ಮನಸ್ಸಿದೆ, ಸುವಾರ್ತೆ ಸಾರುವುದಕ್ಕೆ ನನಗೆ ಅವಕಾಶ ಕೊಡು, ಸುವಾರ್ತೆ ಸಾರುವುದಕ್ಕೆ ಬಾಗಿಲುಗಳನ್ನು ತೆರೆ, ಸುವಾರ್ತೆ ಸಾರುವುದಕ್ಕೆ ನನಗೆ ಶಕ್ತಿ ಕೊಡು. ದೇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಾವು ಪ್ರಾರ್ಥಿಸಬೇಕಷ್ಟೇ, ವಾಗ್ದಾನ ಆಧಾರಿತವಾಗಿ. ಪ್ರತಿಯೊಬ್ಬರು ಸುವಾರ್ತೆ ಕೇಳುವಂತ ವಿಷಯವಾಗಿ ನೀನು ಹೇಳ್ತೀಯ. ವಾಕ್ಯ ಹೇಳ್ತದೆ, ಸ್ವಾಮಿ ನನಗೆ ಸ್ವಾರ್ಥಿಯನ್ನು ತಿಳಿಸುವುದಕ್ಕೆ ಸಹಾಯ ಮಾಡು. ಅನೇಕ ಸಾರಿ ನಾವು ಭಯ ಪಡ್ತೇವೆ, ನಾವು ಬಾಗಿಲು ಮುಚ್ಚಿದೆ ಅಂತ ಹೇಳ್ತೇವೆ, ಅವರು ಸ್ವಾರ್ಥ ಕೇಳುವುದಿಲ್ಲ ಅಂತ ನಾವು ಹೇಳ್ತೇವೆ, ಸ್ವಾರ್ಥ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡುವುದಿಲ್ಲ. ಇನ್ಫ್ಯಾಕ್ಟ್ ಅಟ್ಲೀಸ್ಟ್ ಕೊನೆಯ ಪಕ್ಷ ಈ ಕಾರ್ಯ ನಾವು ಮಾಡೋಣ. ಪ್ರಾರ್ಥನೆ, ಸ್ವಾಮಿ ಇವರಿಗೆಲ್ಲ ಸ್ವಾರ್ಥ ತಲುಪಿಸ್ಬೇಕು, ಇವರಿಗೆಲ್ಲ ಸ್ವಾರ್ಥ ತಲುಪಿಸ್ಬೇಕು. ಒಬ್ಬ ಸೇವಕರು ಗಂಡ ಹೆಂಡತಿ ಬಂದಿದ್ರು ನಮ್ಮ ಮನೆಗೆ. ಬಂದಾಗ ಅವರು ಮಾತಿನಲ್ಲಿ ಏನಾಗ್ಬಿಡ್ತು, ಫಿಲಮ್ ಬಗ್ಗೆ, ಚಲನಚಿತ್ರದ ಕುರಿತು ಮಾತುಗಳು ಬರಲಾರಂಭಿಸಿದು. ಅವಾಗ ಸ್ವಲ್ಪ ಅವರು ಒಂದು ಏನಂತಾರೆ ಹಿಂಟ್ ಕೊಟ್ಟರು. ಪಾಸ್ಟ್ರೇ, ನನಗೆ ದೇವರು ಈ ಫಿಲ್ಮ್ ಸ್ಟಾರ್ಗಳಿಗೆ ಸುವಾರ್ತೆ ಸಾರೋದಕ್ಕೆ ಕರೆದಿದ್ದಾನೆ ಅಂತ. ನಾನು ಹೇಳಿದೆ, ಭಾಳ ಒಳ್ಳೇದಾಯ್ತು. ಏನಂದ್ರಿ ನೀವು ಅಂತಂದ್ರು. ಭಾಳ ಒಳ್ಳೇದಾಯ್ತು ಅಂತಂದೆ. ಏನು ಪಾಸ್ಟ್ರೇ, ನಮಗೆಲ್ಲ ಎಲ್ಲರೂ ನಿರಾಶೆ ಮಾಡ್ತಾರೆ, ನೀವು ಅಂಥವ್ರ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ, ಫಿಲ್ಮ್ ಸ್ಟಾರ್ಗಳ ಕಡೆಗೆ ಹೋಗಕ್ಕೆ ಹೋಗ್ಬೇಡ್ರಿ. ನಾನು ಹೇಳಿದೆ, ಸುವಾರ್ತೆ ಎಲ್ಲರಿಗೂ ಸಾರಬೇಕಾಗಿದೆ, ರೈಟ್? ಸುವಾರ್ತೆ ಎಲ್ಲರಿಗೂ ಸಾರಬೇಕಾಗಿದೆ. ಸೊ ಈ ಸಹೋದರರು, ನಾನು ಹೆಸರಿಸೋದಕ್ಕೆ ಬಯಸುವುದಿಲ್ಲ, ಅಂಥ ಫೇಮಸ್ ಫಿಲ್ಮ್ ಸ್ಟಾರ್ಗಳಿಗೆ ಒಂದರಿಂದ ಒಂದು ಬರೀ ಪ್ರಾರ್ಥನೆ ಮಾಡಲು ಆರಂಭಿಸುವಾಗ ದೇವರವರಿಗೆ ಲಿಂಕ್ ಕೊಟ್ಟನು. ಬಾಲಿವುಡ್ ಅಲ್ಲ, ಬಟ್ ನಮ್ಮ ಕರ್ನಾಟಕದ್ದು. ಓಕೆ, ಕರ್ನಾಟಕದ ಫಿಲ್ಮ್ ಸ್ಟಾರ್ಗಳಿಗೆ ಸುವಾರ್ತೆ ತಲುಪಿಸುವುದಕ್ಕೋಸ್ಕರ ಇವರು ಪ್ರಾರ್ಥಿಸಿದಾಗ, ದೇವರೇ ನನಗೆ ಈ ಫಿಲ್ಮ್ ಸ್ಟಾರ್ಗೆ ಸುವಾರ್ತೆ ಸಾರಬೇಕು, ಈ ಫಿಲ್ಮ್ ಸ್ಟಾರ್ಗೆ ಸುವಾರ್ತೆ ತಿಳಿಸ್ಬೇಕು, ಈ ಫಿಲ್ಮ್ ಸ್ಟಾರ್ಗೆ ಸುವಾರ್ತೆ ನನಗೆ ಅವಕಾಶ ಕೊಡು. ಕೆಲವರು ಅವರನ್ನು ಮನೆ ಕರೆಸಿಕೊಂಡು ಸುವಾರ್ತೆ ಕೇಳಿದ್ದಾರೆ. ಹಲ್ಲೆಲೂಯಾ. ಮನೆಗೆ ಕರೆಸಿ ಊಟ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಸಿಕೊಂಡು ಸುವಾರ್ತೆ ಕೇಳಿ ಕಳಿಸಿದ್ದಾರೆ. ಆದರೆ ನಮ್ಮ ಪ್ರಾರ್ಥನೆ ಏನಂದ್ರೆ, ನಾವು ಸ್ವಾಮಿ ನನಗೆ ಸುವಾರ್ತೆ ಸಾರಲಿಕ್ಕೆ ಮನಸ್ಸಿದೆ. ಓಕೆ, ಕೆಲವು ವಿರೋಧಿಸುವಂಥ ಜನರನ್ನು ನೋಡಿ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೋ, ಇವರಿಗೆ ನಿನ್ನ ಸ್ಪಷ್ಟವಾದ ಸ್ವಾರ್ಥೆಯನ್ನು ಸಾರುವುದಕ್ಕೆ ನನಗೆ ಸಹಾಯ ಮಾಡಿ ಸ್ವಾಮಿ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವಾಗ ನಮಗೆ ಗೊತ್ತಿದ್ದು ಇನ್ನೊಬ್ಬ ಒಂದು ನಾಯಕರ ಗುಂಪು ಏನು ಗೊತ್ತಾ, ಬರೀ MLAಗಳು MP ಗಳ ಮಧ್ಯದಲ್ಲಿ ಅವರ ಸೇವೆ. ಓಕೆ, ಅವರ ಸೇವೆಯ ಗುರಿ ಅದು. ನಾವು ಅವರಿಗೆ ಸ್ವಾರ್ಥ ತಲುಪಿಸ್ಬೇಕು. ಸೊ ಒಂದೊಂದು ವಾರ ನಾವು ಪ್ರಾರ್ಥಿಸುತ್ತಾ ಇದ್ದಲ್ಲಿ ದೇವರು ಸಕಲ ಜನಾಂಗಗಳಿಗೆ, ರೈಟ್, ವಾಕ್ಯ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ
ದೇವರು ಬಾಗಿಲುಗಳನ್ನು ತೆರೀತಾನೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸಬೇಕು. ನಿಮ್ಮ ಮಾಲೀಕರು ಇರ್ಬೋದು, ನಿಮ್ಮ ಮ್ಯಾನೇಜರ್ ಇರ್ಬೋದು, ನಿಮ್ಮ ಸಾಹುಕಾರ ಇರ್ಬೋದು, ನಿಮ್ಮ ನೆರೆಯವರು ಇರ್ಬೋದು, ನಿಮ್ಮ ನೆಂಟರು ಸಂಬಂಧಿಕರು ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು. ಸ್ವಾಮಿ, ಸುವಾರ್ತೆ ಸಾರಬೇಕು, ನಾನು ನಿನ್ನ ಶುಭ ಸಂದೇಶ ನಾನು ಸಾರಬೇಕು. ಸಾಕ್ಷಿಗಾಗಿ ಸ್ವಾಮಿ, ಸಾಕ್ಷಿಗಾಗಿ, ವಾಕ್ಯದ ಪ್ರಕಾರ ಸಾಕ್ಷಿಗಾಗಿ ನನಗೆ ಸಹಾಯ ಮಾಡು. ದೇವರು ಅದಕ್ಕೆ ಅವಕಾಶ ಕೊಡುತ್ತಾನೆ. ಆ ಪ್ರಾರ್ಥನೆಗೆ ಖಚಿತವಾಗಿ ದೇವರು ಉತ್ತರ ಕೊಡುತ್ತಾನೆ. ಹಲ್ಲೆಲೂಯ. ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸ್ತಾನೆ. ಕೊನೆಯದಾಗಿ ನಮಗೆಲ್ಲ ಈ ವಚನ ಗೊತ್ತಿರುವಂಥದ್ದು, ನೆರವೇರಿರುವಂಥದ್ದು ಕೂಡ ನಮಗೆ ಗೊತ್ತಿದೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ ಆದರೆ 13ನೇ ವಚನ ನಾವು ನೋಡೋಣ. ಅಲ್ಲಿ ಗಮನಿಸಬೇಕಾದಂಥ ವಚನ, ಕೆಟ್ಟವರಾದ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ, ಏನನ್ನ ಎಲ್ಲರೂ ಕೂಡಿ ಹೇಳೋಣ, ಪವಿತ್ರಾತ್ಮ ವರವನ್ನು. ಏನ್ರಿ? ಪವಿತ್ರಾತ್ಮ ವರವನ್ನು. ಗಟ್ಟಿಯಾಗಿ ಇನ್ನೊಂದು ಸಾರಿ, ಏನನ್ನ? ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ನಾವು ನನಗೆ ಪವಿತ್ರಾತ್ಮನ ವರವನ್ನು ಕೊಡು ಸ್ವಾಮಿ ಅಂತ ಪ್ರಾರ್ಥಿಸುವಾಗ ಅದನ್ನು ಎಷ್ಟೋ ಹೆಚ್ಚಾಗಿ ಕೊಡ್ತೇನೆ ಅಂತ ಹೇಳಿದಾನಲ್ವಾ? ಹಲೋ, ಎಷ್ಟೋ ಹೆಚ್ಚಾಗಿ ಕೊಡ್ತೇನೆ ಅಂತ ನೀನು ಹೇಳಿದ್ದಿ. ನನಗಿಷ್ಟು ಕೊಟ್ಟದ್ದು ಸಾಕಾಗಿಲ್ಲ, ಈವರೆಗೂ ನೀನು ಕೊಟ್ಟದ್ದು ಸಾಕಾಗಿಲ್ಲ, ಈ 21 ದಿವಸ ನಮಗೆ ಕೊಟ್ಟಿದ್ದು ಸಾಕಾಗಿಲ್ಲ, ಇಡೀ ವರ್ಷ ನನಗೆ ಕೊಟ್ಟಿದ್ದು ಸಾಕಾಗಿಲ್ಲ, ನನಗಿನ್ನೂ ಹೆಚ್ಚು ಬೇಕು, ನನಗಿನ್ನೂ ಹೆಚ್ಚು ಬೇಕು. ಎಷ್ಟೋ ಹೆಚ್ಚಾಗಿ ಅಂತ ನೀನೇ ಹೇಳಿದ್ದಿ. ನನಗೆ ಪ್ರವಾದನೆಯ ವರ ಬೇಕು, ನನಗೆ ರೋಗ ಸೌಖ್ಯತೆಯ ವರ ಬೇಕು, ನನಗೆ ಅನ್ಯ ಭಾಷೆಗಳನ್ನು ತರ್ಜುಮೆ ಮಾಡುವ ವರ ಬೇಕು, ನನಗೆ ಸತ್ಯಾಸತ್ಯತೆ ವಿವೇಚನೆಯ ವರ ಬೇಕು, ನನಗೆ ಸ್ವಾಮಿ ನನಗೆ ಇನ್ನೂ ಹೆಚ್ಚು ಬೇಕು. ಕೇಳೋರೆಲ್ಲಿದ್ದೇವ್ರಿ? ಅನ್ಯ ಭಾಷೆಯ ವರದೊಂದಿಗೆ ದೇವರು ಕೊಟ್ಬಿಟ್ನು, ಮುಗೀತು. ನಮಗೆ ಸುಶಾಂತ ನಿದ್ರೆ ನಾವು ಮಾಡ್ತಾ ಇದ್ದೇವೆ. ಹೆಚ್ಚು ಕೇಳಕ್ಕೆ ಮನಸ್ಸಿಲ್ಲ. ದೇವ್ರು ಹೇಳ್ತಾ ಇದ್ದಾನೆ ಇಲ್ಲಿ, ನೀವು ಹೆಚ್ಚು ಕೇಳಿದ್ರೆ ಹೆಚ್ಚು ಕೊಡ್ತೇನೆ ಇಲ್ವೋ? ಪವಿತ್ರಾತ್ಮ ವರವನ್ನ ಆತನು ಹೆಚ್ಚು ಕೊಡುತ್ತೇನೆ ಅಂತ ಹೇಳಿದ್ದಾನೆ. ಪವಿತ್ರಾತ್ಮನ ವರಗಳನ್ನು ಕೊಡುತ್ತೇನೆ ಅಂತ ಹೇಳಿದ್ದಾನೆ. ಕೇಳೋರೆಲ್ಲಿದ್ದಾರೆ? ದೇವರ ಬಗ್ಗೆ ಹಸಿವು, ಆಸಕ್ತಿ, ದೇವರು ನಮ್ಮ ಮುಖಾಂತರ ಕಾರ್ಯ ಮಾಡಲಿಕ್ಕೆ, ನಮ್ಮನ್ನು ಬಲವಾಗಿ ಉಪಯೋಗಿಸುವುದಕ್ಕೆ, ತನ್ನ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಮುಖಾಂತರ ಉಪಯೋಗಿಸುವುದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಆದರೆ ನಮ್ಮಲ್ಲಿ ಏನ್ರಿ ಸಂತುಷ್ಟಿ ಅದು ಹಾಡು ಗೊತ್ತಲ್ಲ, ಅದು ಒಂದು ಈ ಜೀವನದ ಕುರಿತು ಸಂತುಷ್ಟಿಯಿಂದ ಬದುಕಬೇಕು, ಆದರೆ ದೇವರ ಕುರಿತು ಸಂತುಷ್ಟಿ ಇಲ್ಲ. ನೀನು ನನಗೆ ಹೆಚ್ಚು ಬೇಕು, ನಿನ್ನಲ್ಲಿ ನೀನು ವಾಗ್ದಾನ ಮಾಡಿದ ಪ್ರತಿಯೊಂದು ನನ್ನ ಜೀವನದಲ್ಲಿ ಬೇಕು. ಆ ಹಠ ನಾವು ಹಿಡಿಬೇಕಾಗಿದೆ. ಆತನೇ ಹೇಳ್ತಾ ಇದ್ದಾನೆ, ಅದಕ್ಕಿಂತ ಹೆಚ್ಚು ಕೊಡ್ತೀನಪ್ಪ ನಾನು. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚು ಕೊಡ್ತೀನಿ ಅಂತ ಆತನ ಹೇಳ್ತಾ ಇದ್ದಾನೆ. ಅದು ಕೇಳೋರೆಲ್ಲಿದ್ದಾರೆ? ಕೆಲವು ಸಾರಿ ನಾವು ಕೇಳುವಂಥ ವಿಷಯಗಳನ್ನ ಸೈತಾನನು ಕೇಳಿಸ್ಕೊಂಡು, ಓಕೆ, ಒಂದು ವೇಳೆ ಆತನೇ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ, ಓಕೆ, ನಮ್ಮನ್ನು ದೇವರ ಮುಖ್ಯವಾದ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಿದಂತೆ ತಡೆಗಟ್ತಾನೇನೋ ಅನ್ನಿಸ್ತದೆ. ಯಾಕಂದರೆ ನಿನಗೆ ಅಲ್ಟಿಮೇಟ್ಲಿ ಜೀವನದ ಮುಖ್ಯವಾದ ಗುರಿ ಏನು? ನಾನು ಒಂದು ಮನೆ ಕಟ್ಟಿಸ್ಬೇಕು, ನಾನು ಒಂದು ಕಾರ್ನಲ್ಲಿ ಅಡ್ಡಾಡಬೇಕು, ಇದೇ ನನ್ನ ಜೀವನದ ಮುಖ್ಯವಾದ ಗುರಿ. ಸೈತಾನ ಹೇಳ್ತಾನೆ, ತಗೋ ಅದನ್ನು, ಬಾಯಿ ಮುಚ್ಕೊಂಡು ಕುಂದರಷ್ಟೆ, ಜೀವನ ಪೂರ್ತಿ ಹೆಚ್ಚು ಮಾತಾಡೋಕೆ ಹೋಗ್ಬೇಡ. ಇಷ್ಟೇ ನಿನ್ನ ಜೀವನ? ಒಂದು ಮನೆ, ಒಂದು ಕಾರು, ಇಷ್ಟೇ ನಿನ್ನ ಜೀವನ? ದೇವರು ನಮ್ಮನ್ನು ಉಪಯೋಗಿಸಲು ಬಯಸ್ತಾನೆ ಪ್ರಿಯರೇ. ದೇವರು ತನ್ನ ದೊಡ್ಡ 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 ಕಾರ್ಯಗಳನ್ನು ಮಾಡಲು ಆತನು ಉಪಯೋಗಿಸಲು ಬಯಸ್ತಾನೆ. ದೇವರ ಗಾತ್ರದಲ್ಲಿ, ದೇವರ
ಆ ಅಳತೆಯ ಮೇರೆಗೆ, ದೇವರ ಅಪೇಕ್ಷೆಯ ಪ್ರಕಾರ ದೇವರೇ ನಮ್ಮನ್ನು ಉಪಯೋಗಿಸುವಂತ ಪ್ರಾರ್ಥಿಸೋರು ಯಾರಾದರೂ ಇದ್ದೀರೋ ಈ ದಿವಸ? ನನಗಿಷ್ಟು ಸಾಕಾಗುವುದಿಲ್ಲ, ನನಗಿಷ್ಟು ಸಾಕಾಗುವುದಿಲ್ಲ, ಇನ್ನೂ ಬೇಕು ನನಗೆ, ಇನ್ನೂ ಬೇಕು ನನಗೆ, ಇನ್ನೂ ಬೇಕು ನನಗೆ, ಇನ್ನೂ ಬೇಕು. ನೀ ಬೇಕು ನನಗೆ. ಕಾರ್ ಬೇಕು, ಬೈಕ್ ಬೇಕು, ಹಣ ಬೇಕು, ಆಸ್ತಿ ಬೇಕು, ಪ್ರಮೋಷನ್ ಬೇಕಲ್ಲ, ನೀ ಬೇಕು ನನಗೆ. ಹಲ್ಲೆಲೂಯಾ, ನೀ ಬೇಕು ನನಗೆ, ನೀ ಬೇಕು ನನಗೆ. ಏಳು ಸಂಗತಿಗಳನ್ನು ನಾವು ನೋಡಿದ್ದೇವೆ ಈ ದಿವಸ. ಈ 7 ಪ್ರಾರ್ಥನೆಗಳನ್ನು ನಾವು ಮಾಡುವುದಾದರೆ ಅದಕ್ಕೆ ಸದುತ್ತರ ದಯಪಾಲಿಸ್ತಾನೆ. ಸ್ವಾಮಿ, ನನ್ನ ಮುಖಾಂತರ ನೀನು ಮಹಿಮೆ ಹೊಂದು, ಅದಕ್ಕೆ ಉತ್ತರ ಕೊಡುತ್ತಾನೆ. ನನ್ನ ಪಾಪಗಳನ್ನು ಕ್ಷಮಿಸು ಸ್ವಾಮಿ, ಅದಕ್ಕೆ ಉತ್ತರ ಕೊಡುತ್ತಾನೆ. ನಿನ್ನನ್ನು ನನಗೆ ಪ್ರಕಟಿಸು ಸ್ವಾಮಿ, ಅದಕ್ಕೆ ಸದುತ್ತರ ದಯಪಾಲಿಸ್ತಾನೆ. ನನಗೆ ಜ್ಞಾನ ಕೊಡು ಸ್ವಾಮಿ, ನನ್ನ ಕೆಲಸದಲ್ಲಿ, ನನ್ನ ಜೀವಿತದಲ್ಲಿ ಜ್ಞಾನ ಕೊಡು, ಜ್ಞಾನ ಕೊಡುತ್ತಾನೆ. ದೇವರೇ, ನನಗೆ ವಿಧೇಯನಾಗ್ಲಿಕ್ಕೆ ಮನಸ್ಸಿದೆ, ನನಗೆ ವಿಧೇಯತೆಯನ್ನು ಕಲಿಸಿಕೊಡು ಸ್ವಾಮಿ, ನನಗೆ ಶಕ್ತಿ ಕೊಡು, ಅದಕ್ಕೆ ಆತನು ಉತ್ತರಿಸ್ತಾನೆ. ಸ್ವಾರ್ಥ ಸಾರುವುದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ, ಅದಕ್ಕೆ ಆತನು ಉತ್ತರಿಸ್ತಾನೆ. ಪರಿಶುದ್ಧಾತ್ಮನಿಂದ ನನ್ನನ್ನು ಅಭಿಷೇಕಿಸು, ಅದಕ್ಕೆ ಆತನು ಬಲದಿಂದ ಉಪಯೋಗಿಸು, ಅದಕ್ಕೆ ಆತನು ಉತ್ತರಿಸ್ತಾನೆ. ಪ್ರಿಯರೇ, ನಾವು ಈ ವಿಷಯ ನೆನಪಿಟ್ಕೊಳ್ಳೋಣ. ಒಬ್ಬ ಚಿಕ್ಕ ಹುಡುಗ ಆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಪಕ್ಕದಲ್ಲಿದ್ದಂಥ ಹೈವೇದಲ್ಲಿ ನಿಂತುಕೊಂಡು ಬಹಳ ರಭಸದಿಂದ ಸಾಗುತ್ತಿದ್ದಂಥ ಒಂದು ಟ್ರಕ್ಗೆ ನಿಲ್ಲಿಸು 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 ಅಂತ ಕೈ ಮಾಡ್ತಾ ಇದ್ದ. ಪಕ್ಕದಲ್ಲಿದ್ದಂಥ ಜನ ಹೇಳ್ತಾ ಇದ್ರು, ಯಾ ಹುಡುಗ, ನಿನಗೆ ಬುದ್ಧಿ ಇಲ್ಲ, ಆ ಟ್ರಕ್ ನಿಲ್ಲೋದಿಲ್ಲ. ಯಾಕೆ ಗೊತ್ತಾ? ಇದು ಹೈವೇ, ಈ ಹೈವೇದಲ್ಲಿ ಯಾವ ಟ್ರಕ್ಕು ನಿನಗೆ ನಿಲ್ಲೋದಿಲ್ಲ, ನೀನು ಈಟದಿ ನೀನು ಕಾಣೋದು ಇಲ್ಲ, ಅಲ್ಲಿ ಟ್ರಕ್ನ ಕುಂತವ್ರಿಗೆ ನೀನು ಕಾಣೋದು ಇಲ್ಲ, ಟ್ರಕ್ ನಿಲ್ಲೋದು ಇಲ್ಲ, ನೀನು ಏನು ಪ್ರಯತ್ನ ಮಾಡತ್ತಿ ಇದೆಲ್ಲ ವ್ಯರ್ಥ, ಸಾಧ್ಯ ಇಲ್ಲ ಅಂತ ಅವನ್ನೆಲ್ಲರೂ ನೋಡಿ ನಗ್ತಾ ಅಪಹಾಸ್ಯ ಮಾಡ್ತಾ ಇದ್ರೆ, ಸುಮ್ಕೊಂದರ್. ಬಟ್ ನೋಡ್ತಾ ಇದ್ದಂತೆ ಒಂದು ದೊಡ್ಡ ಟ್ರಕ್ ಸ್ಲೋ ಆಗಿ ಬಂದು ಪಕ್ಕದಲ್ಲಿ ನಿಂತುಕೊಳ್ತು. ಆ ಹುಡುಗ ಹೇಳಿದವನಿಗೆ, ನಮ್ಮಪ್ಪ ಡ್ರೈವ್ ಮಾಡ್ತಾ ಇದ್ದಾನೆ, ನಮ್ಮಪ್ಪ ಡ್ರೈವರ್. ಜಗತ್ತಿನಲ್ಲಿರುವಂಥ ಅನೇಕ ವಿಷಯಗಳ ಕುರಿತು ನಮಗಿದೆ ಅನ್ನಿಸ್ಬೋದು, ಸಾಧ್ಯ ಇಲ್ಲ. ನಮ್ಮಪ್ಪ ಡ್ರೈವರ್ ಇದ್ದಾರೆ. ಹಲ್ಲೆಲೂಯಾ. ಆತನು ಇಲ್ಲ ಅನ್ನೋದಿಲ್ಲ. ಎಷ್ಟೇ ರಭಸವಾಗಿ, ಎಷ್ಟೇ ಬ್ಯುಸಿ ಇದ್ದರೂ ಆತನು ಎಲ್ಲ ಕೆಲಸ ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಉತ್ತರ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತಲೆಗಳನ್ನು ತಗ್ಗಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಒಡೆಯನೇ, ನೀನು ಮಾಡಿದ ಮಹೋಪಕಾರಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಅಪ್ಪ. ನೀ ಕಳೆದ ಈ ಪ್ರಾರ್ಥನೆಯ ತಿಂಗಳಿನಲ್ಲಿ ಅನೇಕ ವಿಷಯಗಳಿಗೆ ನೀನು ಸದುತ್ತರ ದಯಪಾಲಿಸಿದಿ. ಅನೇಕ ವಿಷಯಗಳ ಮುಖಾಂತರ ನಾನು ಆತ್ಮೀಕವಾಗಿ ಬೆಳೆಯೋದಕ್ಕಾಗುವಂತೆ ಸಹಾಯ ಮಾಡಿದಿ. ಅದೆಲ್ಲದಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ ಅಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ನಾನು ಕೇಳುವಂಥ ವಿಷಯಗಳಿದು. ನನ್ನ ಮುಖಾಂತರ ನೀನು ಮಹಿಮೆ ಹೊಂದು, ನನ್ನ ಪಾಪಗಳ ಅರುಹನ್ನು ಹುಟ್ಟಿಸಿ ನಾನು ಅವುಗಳನ್ನು ಕ್ಷಮಿಸುವಂತ ನಾನು ಕೇಳಿಕೊಳ್ತೇನೆ ಸ್ವಾಮಿ. ನನಗೆ ನೀನು ಪ್ರಕಟಿಸಿಕೋ, ನಿನ್ನನ್ನು ತಿಳಿಯಬೇಕೆಂಬುವಂಥ ಆಶೆ ನನಗಿದೆ ಅಪ್ಪ. ನನಗೆ ಜ್ಞಾನ ಕೊಡು, ನನ್ನ ಕೆಲಸದಲ್ಲಿ ಜ್ಞಾನ ಕೊಡು, ನನ್ನ ಕುಟುಂಬದಲ್ಲಿ ಜ್ಞಾನ ಕೊಡು, ನನಗೆ ಜ್ಞಾನ ಕೊಡು. ಒಡೆಯನೇ, ನಾನು ನಿನಗೆ ವಿಧೇಯನಾಗಲು ಬಯಸ್ತೇನಪ್ಪ. ನನ್ನ ಜೀವನದಲ್ಲಿ ನಿನಗೆ ವಿಧೇಯನಾಗುವುದಕ್ಕಾಗಿ, ಈ ಉದ್ಯೋಗದಲ್ಲಿ, ಈ ಕೆಲಸದಲ್ಲಿ ನಿನಗೆ ವಿಧೇಯನಾಗುವುದಕ್ಕಾಗಿ ಸಹಾಯ ಮಾಡು ಸ್ವಾಮಿ. ಹಲ್ಲೆಲೂಯಾ. ಸ್ವಾರ್ಥ ಸಾರುವುದಕ್ಕಾಗಿ ಅವಕಾಶ ಕೊಡು ಸ್ವಾಮಿ. ಪ್ರಾರ್ಥಿಸ್ರಿ. ಅಸಾಧ್ಯವಾದ ಜನರಿರಬಹುದು, ಕಠಿಣವಾದ ಸ್ಥಳವಿರಬಹುದು, ಬಹಳ ವಿರೋಧಗಳಿರಬಹುದು. ಆದರೆ ದೇವರಿಗೆ ವಾಗ್ದಾನ ಆಧರಿಸಿ, ವಾಕ್ಯ ಆಧರಿಸಿ ಇವರಿಗೆ ಸಾಕ್ಷಿ ಆಗುವುದಕ್ಕೆ
ನನಗೆ ಸಾಮರ್ಥ್ಯ ಕೊಡು ಅಂತ ಕೇಳುವಾಗ ಅದಕ್ಕೆ ಸದುತ್ತರ ದಯಪಾಲಿಸ್ತಾನೆ. ಪರಿಶುದ್ಧಾತ್ಮನ ವರಗಳಿಂದ ಬಲದಿಂದ ಅಭಿಷೇಕಿಸು ಅಂತ ನಾವು ವಿಜ್ಞಾಪಿಸುವಾಗ ಅದಕ್ಕೆ ಸದುತ್ತರ ದಯಪಾಲಿಸುವಂತವನಾಗಿದ್ದಾನೆ. ಈ ಸಮಯ ನಾವೆಲ್ಲ ಎದ್ದು ನಿಂತುಕೊಂಡು ನಮ್ಮ ಕೈಗಳನ್ನು ಪರಲೋಕಕ್ಕೆ ಚಾಚಿ, ಒಡೆಯನೇ, ಈ 7 ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ 7 ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸು. ಇವುಗಳಲ್ಲಿ ಒಂದು ಕೂಡ ಇಲ್ಲ ಅಂತ ನೀನು ಹೇಳೋದಿಲ್ಲ ಅಂತ ನಮಗೆ ಗೊತ್ತು. ಯಾಕಂದರೆ ವಾಗ್ದಾನ ಮಾಡಿದಂಥ ದೇವರು ನೀನು, ವಾಗ್ದಾನದ ಪ್ರಕಾರ ನಡೆಯುವಂಥ ದೇವರು ನೀನು. ಹಾಲೆಲೂಯ, 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 ಓ ಹಾಲೆಲೂಯ, ಹಾಲೆಲೂಯ. ಕೇಳ್ರಿ. ಒಂದು ವೇಳೆ ಜ್ಞಾನ ಬೇಕಾಗಿದ್ರೆ ಕೇಳ್ರಿ. ಜ್ಞಾನವನ್ನು ಕೊಡುವಂಥ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಹಾಲೆಲೂಯ. ಆತ್ಮನ ವರಗಳು ಬೇಕಾಗಿದ್ರೆ ಕೇಳ್ರಿ. ಅದನ್ನು ಇಲ್ಲ ಅನ್ನುವುದಿಲ್ಲ ದೇವರು. ಸುವಾರ್ತೆಯನ್ನು ಸಾರುವುದಕ್ಕೆ ಧೈರ್ಯ ಬೇಕಾಗಿದ್ರೆ, ಅವಕಾಶ ಬೇಕಾಗಿದ್ರೆ ಕೇಳ್ರಿ. ಅದಕ್ಕೆ ಈ ದೇವರು ಇಲ್ಲ ಅಂತ ಹೇಳುವುದಿಲ್ಲ. ಕೆಲವರು ಅವಿಧೇಯತೆಯ ವಿಷಯದಲ್ಲಿ ಕಾಡಿಸ್ತಾ ಇದೆಯೋ, ಪ್ರಾರ್ಥಿಸ್ರಿ. ವಿಧೇಯನಾಗುವುದಕ್ಕೆ ಬಲ ಕೊಡು. ಬಲ ಕೊಡ್ತಾನೆ. ಒಡೆಯ, ನಾನು ನಿನ್ನನ್ನು ತಿಳ್ಕೊಳ್ಬೇಕು. ಸಹಾಯ ಮಾಡು. ಪ್ರಾರ್ಥಿಸ್ರಿ. ಇವುಗಳಿಗೆ ಆತನು ಉತ್ತರಿಸುತ್ತಾನೆ. ಹಾಲೆಲೂಯ. ನನ್ನ ಮುಖಾಂತರ ನೀನು ಮಹಿಮೆ ಹೊಂದು, ನಮ್ಮ ಸಭೆಯ ಮುಖಾಂತರ ನೀನು ಮಹಿಮೆ ಹೊಂದು, ನಮ್ಮ ವಾಕ್ಯದ ಮುಖಾಂತರ ನೀನು ಮಹಿಮೆ ಹೊಂದು, ನಮ್ಮ ಆರಾಧನೆ ಮುಖಾಂತರ ನೀನು ಮಹಿಮೆ ಹೊಂದು ಸ್ವಾಮಿ. ಪ್ರಾರ್ಥಿಸೋಣ. ಎಲ್ಲರೂ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ ಪ್ರಿಯರೇ.